ಸ್ಟಾರ್ಟ್ ಮಾಡಿ. ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯನ್ನು ಸಲ್ಲಿಸಿ ಡಿಎಂಐ ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ಜೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಆಯುರ್ವೇದಿಕ್ ಪ್ರಾಡಕ್ಟ್ ಶಿಲಾಜಿತ್. ಈ ಒಂದು ಪ್ರಾಡಕ್ಟ್ ಟ್ರೈನಿಂಗ್ ಕಾರ್ಯಕ್ರಮ ಮಾಡಿಸಲಿಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮಲ್ಲಿದ್ದಾರೆ. ಯಾಕಂದ್ರೆ ಅವರು DX ಸುಮಾರು 25 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. 25 ವರ್ಷದಲ್ಲಿ 25 ಇದು ಜಾಸ್ತಿ ದೇಶವನ್ನು DX ಮುಖಾಂತರ ವಿದೇಶಿ ಪ್ರವಾಸವನ್ನು ಮಾಡಿದ್ದಾರೆ. ಅವರ ಟೀಮಲ್ಲಿ 65,000 ಮಿಕ್ಕಿ ಡಿಸ್ಟ್ರಿಬ್ಯೂಟರ್ ಹೊಂದಿದ್ದಾರೆ. ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀಯುತ SN ಶೆಟ್ಟಿ ಉಡುಪಿ, ಡಬಲ್ ಕ್ರೌನ್ ಡೈಮಂಡ್ ಆದ SN ಶೆಟ್ಟಿ ಸರ್ ಇವತ್ತಿನ ಕಾರ್ಯಕ್ರಮ ಮಾಡಿಸಲಿಕ್ಕಿದ್ದಾರೆ. ಸರ್ ನಿಮಗಾಗಿ ಓಕೆ, ಥ್ಯಾಂಕ್ ಯು. ಓಕೆ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಪ್ರತಿಯೊಬ್ಬರಿಗೂ ಬೆಳಗಿನ ಸ್ವಾಗತ. ಇವತ್ತಿನ ಪ್ರಾಡಕ್ಟ್ DXN ಶಿಲಾಜಿತ್, ದ ಪ್ಯೂರ್ ಪವರ್ ಫ್ರಮ್ ದ ಮೌಂಟೇನ್ಸ್. ಈಗ ನೋಡಿದ್ರ ಮೌಂಟೇನ್? ಎಷ್ಟು ಜನ ನೋಡಿದ್ರಿ ವಿಡಿಯೋ? 6:30 ಹಾಕಿದ್ದೆ ನಾನು. ನೋಡಿದ್ರ ಗೆಲ್ವಾ ಗೊತ್ತಿಲ್ಲ. ಕೆಲವರು ಬೇಗ ಬಂದವರೆಲ್ಲ ನೋಡಿರ್ತಾರೆ. ಎಷ್ಟು ಕಷ್ಟ ಉಂಟು ಅಂತ, ಅದನ್ನ ತೆಗಿಲಿಕ್ಕೆ ಎಷ್ಟು ಸಾಹಸ ಮಾಡಬೇಕು. ಯಾಕಂದ್ರೆ ಅದು ಎಷ್ಟು 500 600 ಅದು ಪರ್ವತದಲ್ಲಿ ಇರ್ತದೆ. ಅದನ್ನ ತೆಗಿಬೇಕಾದ್ರೆ ಅಷ್ಟು ಸುಲಭ ಇಲ್ಲ, ತುಂಬಾ ಟಫ್ ಇದೆ ಅಂತ ಒಂದು ಪ್ರಾಡಕ್ಟ್. ಇಟ್ಸ್ ಎ ಡಿಫರೆಂಟ್ ಪ್ರಾಡಕ್ಟ್. ನೇಚರಲ್ಲಿ ಯಾವ್ಯಾವ ಥರ ಪ್ರಾಡಕ್ಟ್ ಬರ್ತದೋ ಗೊತ್ತಿಲ್ಲ. ದಿಸ್ ಇಸ್ ಅ ವೆರಿ ಡಿಫರೆಂಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. 1 ಮಿನಿಟ್, ಲೈಟ್ ಕಾಣ್ತಾ ಇಲ್ವಾ? ಶಿಲಾಜಿತ್ ಶಿಲೆಯಿಂದ ತೆಗಿತಾರೆ. ಅದಕ್ಕೆ ಶಿಲಾ ಅಂತ. ಶಿಲಾ ಅಂತಾನೆ ಮೀನ್ಸ್ ಏನು, ಆ, ಶಿಲೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಕಲ್ಲು ಬಂಡೆ, ದೊಡ್ಡ ದೊಡ್ಡ ಬಂಡೆಗಳು ಅಂತ ಹೇಳ್ತಾರೆ. ಪಾದೆಗಳು ದೊಡ್ಡ ದೊಡ್ಡದು. ಅಂದ್ರೆ ಇದು ಪರ್ವತ ಶ್ರೇಣಿಯಲ್ಲಿ ಇಲ್ಲಿ ಸಿಗುವುದಿಲ್ಲ. ಇದು ಯೂಶ್ವಲಿ ಹಿಮಾಲಯದಲ್ಲಿ ಸಿಗ್ತದೆ. ಸಾಧಾರಣ ಆ ಪರ್ವತ ಶ್ರೇಣಿಗಳಲ್ಲಿ ಆ ಕಲ್ಲಿನ ಮಧ್ಯ, ಬಂಡೆಗಳ ಮಧ್ಯ ಇದು ಇರ್ತದೆ. ಅಲ್ಲಿಂದ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅಲ್ಲಿಂದ ತೆಗೆದು ಮತ್ತೆ ಅದನ್ನ ಕ್ಲೀನ್ ಮಾಡಿ ಫಿಲ್ಟರ್ ಮಾಡಿ ನಮಗೆ ಕಳಿಸ್ಕೊಡ್ತಾರೆ. ಸೊ ಹಾಗಾಗಿ ಬೇಕಾದಷ್ಟು ಕಂಪ್ನಿಗಳು ಈ ಶಿಲಾಜಿತ್ತನ್ನ ತಯಾರು ಮಾಡಿ ಮಾರಾಟ ಮಾಡ್ತವೆ. ಸೊ ಈಗ DXN ಕೂಡ ಶಿಲಾಜಿತ್ತನ್ನ ಲಾಂಚ್ ಮಾಡಿದೆ. ಸೊ ಅದರ ಬೆನಿಫಿಟ್ಟು ಅದೇನು, ಅದರ ಬೆನಿಫಿಟ್ಟು ಈಗ ವಿಡಿಯೋ ನೋಡಿದವ್ರಿಗೆ ಗೊತ್ತಾಗಿರ್ಬೋದು ಯಾವ ರೀತಿ ಶಿಲಾಜಿತ್ ಇದೆ, ಎಲ್ಲಿದೆ ಅಂತ. ಸಾಧಾರಣ 2 ದೊಡ್ಡ ದೊಡ್ಡ ಬಂಡೆಗಳ ಮಧ್ಯದಲ್ಲಿ ಅದು ಆ ಒಂದು ರಸ ಬರ್ತದೆ. ಬೇರೆ ಬೇರೆ ರೀತಿಯ ಕಾರಣಗಳಿದೆ. ಸಾವಿರಾರು ವರ್ಷಗಳ ಹಿಂದೆ ಆ ಒಳಗಡೆ ಏನು ಪರ್ವತಗಳ ಮಧ್ಯದಲ್ಲಿ ಮರ ಇರ್ಬೋದು, ಗಿಡ ಇರ್ಬೋದು, ಅಥವಾ ಬೇರೆ ಏನಾದರೂ ಇರ್ಬೋದು, ಅದು ಆ ಶಾಖಕ್ಕೆ ಅದು ಕರಗಿ ಆ ಪರ್ವತ ಬಂಡೆಗಳ ಮಧ್ಯದಲ್ಲಿ ಅದು ಹೊರಗೆ ಬರ್ತದೆ. ಸೊ ಅದನ್ನ ಕಲೆಕ್ಟ್ ಮಾಡಿ ಅದನ್ನ ಫಿಲ್ಟರ್ ಮಾಡಿ ಪ್ರೋಸೆಸ್ ಮಾಡಿ ಅದನ್ನ ಸಪ್ಲೈ ಮಾಡ್ತಾರೆ. ಸೊ ಅದು ಈಗ ನೋಡಿ, ನಾವು ಮರ ಗಿಡ ಎಲ್ಲ ನೋಡಿರ್ಬೋದು, ಅಥವಾ ಬೇರು ನೋಡಿರ್ಬೋದು, ಅಥವಾ ಹಣ್ಣು ನೋಡಿರ್ಬೋದು, ಕಾಯಿ ನೋಡಿರ್ಬೋದು. ಆದರೆ ಇದು ಬಂಡೆಯಿಂದ, ಕಲ್ಲಿನಿಂದ ಬರ್ತದೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಡಿಫರೆಂಟ್ ಅಂತಾನೆ ತಿಳ್ಕೊಬೇಕಲ್ಲ. ಸೊ ಅಂತ ಒಂದು ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ ಇದು. ಬಟ್ ಇದು ಸಾವಿರಾರು ವರ್ಷಗಳ ಹಿಂದೆನೇ ಇದೆ, ಇವತ್ತು ನಿನ್ನೆದಲ್ಲ. ಸೊ ಹಾಗಾಗಿ ಯಾರಿಗೆಲ್ಲ ಇದುವರೆಗೆ, ಈಗ ಕೆಲವರಿಗೆ 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ, 60 ವರ್ಷ, 70 ವರ್ಷ, 80 ವರ್ಷ, 100 ವರ್ಷ, ರೀಕ್ಲೈಮ್ ಯುವರ್ ಎನರ್ಜಿ ಅಂತ ಹಾಕಿದ್ದಾರೆ. ನೀವೇನಾದರೂ ನಿಮ್ಮ ಎನರ್ಜಿಯನ್ನ ಏನಾದರೂ ಸ್ವಲ್ಪ ಕಮ್ಮಿ ಆಗಿದ್ರೆ ನಿಮ್ಮ ಏಜಿಗೆ, ನೀವು ಅದನ್ನ
ರೀಕ್ಲೈಮ್ ಮಾಡ್ಕೋಬಹುದು, ಅಂದರೆ ಹೊಸದಾಗಿ ನೀವು ತಗೋಬಹುದು. ನಿಮ್ಮ ವೈಟಾಲಿಟಿ, ನೀವು ಯಾವಾಗಲೂ ಯೌವನವನ್ನು ಕಾಯ್ದುಕೊಳ್ಬಹುದು, ಹಾಗೂ ತಾಕತ್ತು, ಸ್ಟ್ರೆಂಗ್ತ್, ಶಕ್ತಿಯನ್ನು ಪಡ್ಕೋಬಹುದು ಅಂತ. ದಿಸ್ ಈಸ್ ದ ಪವರ್ ಆಫ್ ದಿಸ್ ಪ್ರಾಡಕ್ಟ್: ಎನರ್ಜಿ, ವೈಟಾಲಿಟಿ ಆ್ಯಂಡ್ ಸ್ಟ್ರೆಂಗ್ತ್. ಈ ಮೂರು. ಯಾಕಂದರೆ ಏಜ್ ಆಗ್ತಾ ಇದ್ದಾಗ ಇದು ಹೋಗ್ತಾ ಇರ್ತದೆ. ಈ ಎನರ್ಜಿ ಕಮ್ಮಿ ಆಗ್ತದೆ, ನಮ್ಮ ವೈಟಾಲಿಟಿ, ನಮ್ಮ ಏನು ಯೌವನ, ಅದು ಕಮ್ಮಿ ಆಗ್ತಾ ಹೋಗ್ತದೆ. ಹಾಗೆಯೇ ಶಕ್ತಿ, ತಾಕತ್ತು. ಮೊದಲೆಲ್ಲ ನಾವು 50 kg, 60 kg, 70 kg ಎತ್ಕೊಳ್ತಾ ಇದ್ರೆ, ಈಗ ಆಗುದಿಲ್ಲ, ಸ್ಟ್ರೆಂಗ್ತ್ ಕಮ್ಮಿ ಆಗ್ತದೆ. ಸೊ ಅದನ್ನು ನೀವು ಹೊಸದಾಗಿ ಪುನಃ ತಗೋಬೇಕಂತ ಹೇಳಿದ್ರೆ ಈ ಪ್ರಾಡಕ್ಟ್ ನಮಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾರೆ. ಯಾರಿಗೆಲ್ಲ ಯೌವನವನ್ನು ಉಳಿಸ್ಕೊಳ್ಬೇಕು, ಯಾವಾಗಲೂ ಯೌವನವಾಗೇ ಇರಬೇಕು, ಯೌವನದಲ್ಲೇ ಇರಬೇಕು ಅಂತಿದ್ರೆ, ಸೊ ದಿಸ್ ಯು ಕ್ಯಾನ್, ಈ ಪ್ರಾಡಕ್ಟ್ ಬಗ್ಗೆ ನೀವು ಥಿಂಕ್ ಮಾಡ್ಬೋದು. ಓಕೆ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಕನ್ನಡ ಬೇಕಾ, ಇಂಗ್ಲಿಷ್ ಬೇಕಾ? ಯಾರು ಇವತ್ತು ಮಾತಾಡ್ತಾ ಇಲ್ಲಪ್ಪ, ಎಲ್ಲ ಏನು ಓಪನ್ ಆಗ್ತಾ ಇಲ್ವಾ? ಓಕೆ, ಸೊ ಈಗ ಕಾಣ್ತಾ ಇದೆ ನೋಡಿ, ದಟ್ ಈಸ್ ಹಿಮಾಲಯ ಬಂಡೆಗಳು, ದೊಡ್ಡ ದೊಡ್ಡ ಪರ್ವತ ಶ್ರೇಣಿಗಳು ಕಾಣ್ತಾ ಇದೆ. ರೈಟ್ ಸೈಡಲ್ಲಿ ನಿಮಗೆ ಶಿಲಾಜಿತ್ತನ್ನ ಒಂದು ತಂದಿಟ್ಟಿದ್ದಾರೆ, ಆ ಪ್ರಾಡಕ್ಟ್. ಅದನ್ನು ಯಾವ ರೀತಿ ಪ್ರೋಸೆಸ್ ಮಾಡಿ, ಈ ಥರ ಜಸ್ಟ್ ಲೈಕ್ ಒಂದು ಬೆಲ್ಲದ ಪಾಕ ಇದ್ದ ಹಾಗೆ ಕಾಣ್ತದೆ ನಿಮಗೆ. ಸೊ ಬೀಳ್ತಾ ಇದೆ, ಸೊ ಅದೇ ಥರ ಇದೆ. ಸೊ ಇದನ್ನು ಅದರಿಂದ ಮಾಡಿರುವಂಥ ಒಂದು ಪ್ರಾಡಕ್ಟ್ ನಿಮಗೆ ವೆರಿ ಕ್ಲಿಯರ್ ಕಾಣ್ತಾ ಇದೆ. ಸೊ ಇದಕ್ಕೆ ಹೆಸರು ಎಲ್ಲ ಕಡೆನೂ ಒಂದೇ ಹೆಸರು, ಶಿಲಾಜಿತ್. ಬೇರೆ ಹೆಸರೇ ಇಲ್ಲ. ಎಲ್ಲ ಪ್ರಾಡಕ್ಟ್ಗೆ ಎಷ್ಟೆಷ್ಟು ಹೆಸರುಗಳಿದೆ ನೋಡಿ, ಈ ಪ್ರಾಡಕ್ಟಿಗೆ ಇನ್ನೊಂದು ಹೆಸರು ಇಲ್ಲ. ಕನ್ನಡ ಹೋಗಲಿ, ಇಂಗ್ಲೀಷ್ ಹೋಗಲಿ, ಹಿಂದಿ ಹೋಗಲಿ, ಮಲಯಾಳ ಹೋಗಲಿ, ತಮಿಳು ಹೋಗಲಿ, ತೆಲುಗು ಹೋಗಲಿ, ಯಾವುದರಲ್ಲೇ ನೋಡಿ ಒಂದೇ ಹೆಸರಿದೆ, ದಟ್ ಈಸ್ ಕಾಲ್ಡ್ ಶಿಲಾಜಿತ್. ಈವನ್ ನೆಪಾಳೀಸ್ ಅವರು ಸಹ ಶಿಲಾಜಿತ್ತೇ ಹೇಳ್ತಾರೆ. ಸೊ ಹಾಗಾಗಿ ದಿಸ್ ಇಸ್ ಅ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್. ಯಾಕಂದರೆ ಇದು ಶಿಲೆಯಿಂದನೇ ಬರೋದ್ರಿಂದ, ಸಾಧಾರಣ ಎಲ್ಲ ಭಾಷೆಯಲ್ಲೂ ಈ ಪರ್ವತಕ್ಕೆ ಶಿಲೆ ಅಂತ ಕರೀತಾರೆ. ಅದರಿಂದನೇ ಉತ್ಪತ್ತಿಯಾದ ಒಂದು ರಸ ಇದು, ಅದಕ್ಕೆ ಶಿಲಾಜಿತ್ ಅಂತ ಕರೀತಾರೆ. ಸೊ ಈಗ ನೀವು ಇಲ್ಲಿ ಶಿಲಾಜಿತ್ ನೋಡಿ, ಒಂದು ಆರೋ ಮಾರ್ಕ್ ಕೊಟ್ಟಿದ್ದಾರೆ, ಅಲ್ಲಿ ಕಪ್ಪಾಗಿ ಕಾಣ್ತಾ ಇದೆ ನೋಡಿ, ಶಿಲೆಯಲ್ಲಿ ಕಪ್ಪಾಗಿ ಕಾಣ್ತಾ ಇದೆ. ಸೊ ಅದು ಶಿಲೆಯಿಂದ ಬಂದ ರಸ, ಅದು ಡ್ರೈ ಆಗಿದೆ. ಇದು ಡ್ರೈ ಆಗಿದೆ, ನಿಮಗೆ ಇದು ಕೆಲವು ಟೈಮ್ ವೆಟ್ ಕಾಣ್ತದೆ, ಇದು ಡ್ರೈ ಆಗಿ ದಿಸ್ ಇಸ್ ಕಾಲ್ಡ್ ಶಿಲಾಜಿತ್. ಸೊ ಬಂಡೆಯಿಂದನೇ ಉತ್ಪತ್ತಿ ಆಗುವಂಥದ್ದು. ಸೊ ನಿಮಗೆ ಇದೊಂದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಬೇಕಾದರೆ. ಸೊ ನಿಮಗೆ ಈಸಿಯಾಗಿ ಜನರಿಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. 6 ಮೈನ್ ಬೆನಿಫಿಟ್ ಇದೆ. 6 ಮೈನ್ ಬೆನಿಫಿಟ್: ಹಾರ್ಮೋನಲ್ ಬ್ಯಾಲೆನ್ಸ್ ಆ್ಯಂಡ್ ಫರ್ಟಿಲಿಟಿ. ಯಾರಿಗೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ, ಬೇರೆ ಬೇರೆ ರೀತಿಯ ಹಾರ್ಮೋನ್ಸ್ಗಳಿರ್ಬೋದು, ಸೊ ಅದು ಇಂಬ್ಯಾಲೆನ್ಸ್ ಇದ್ದರೆ ಅದನ್ನು ಇದು ಕರೆಕ್ಟ್ ಮಾಡ್ತದೆ. ಯಾವ್ಯಾವ ಹಾರ್ಮೋನ್ಸ್ಗಳು, ಡಿಫರೆಂಟ್ ಟೈಪ್ಸ್ ಆಫ್ ಹಾರ್ಮೋನ್ಸ್ಗಳು ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗ್ತಾನೆ ಇರ್ತದೆ. ಸೊ ಯಾವುದೇ ಹಾರ್ಮೋನ್ ಇರಲಿ, ಪಿಟ್ಯೂಟರಿ ಗ್ಲ್ಯಾಂಡ್ ಇರಲಿ, ಅಥವಾ ಥೈರಾಯ್ಡ್ ಗ್ಲ್ಯಾಂಡ್ ಇರಲಿ, ಅಥವಾ ಮೆನ್ಸ್ಟ್ರುವಲ್ ಗ್ಲ್ಯಾಂಡ್ ಇರಲಿ, ಎನಿ ಗ್ಲ್ಯಾಂಡ್ಸ್, ಅದನ್ನು ಇದು ಬ್ಯಾಲೆನ್ಸ್ ಮಾಡ್ತದೆ. ಫರ್ಟಿಲಿಟಿ ಅಂತ ಹಾಕಿದ್ದಾರೆ. ಫರ್ಟಿಲಿಟಿ ಅಂದರೆ ಏನು? ಫರ್ಟಿಲಿಟಿ ಅಂತ ಹೇಳಿದ್ರೆ ಗೊಬ್ಬರ ಇದ್ದ ಹಾಗೆ. ಫರ್ಟಿಲೈಸರ್ ಹಾಕಿದಾಗ ಫರ್ಟಿಲಿಟಿ ಆಗ್ತದೆ. ಸೊ ಫರ್ಟೈಲ್ ಲ್ಯಾಂಡ್ ಬೇಕು ಅಂದರೆ ನೀವು ಒಳ್ಳೆಯದು ಹಾಕಬೇಕಲ್ಲ. ಹಾಗೆ ನಿಮಗೆ ಒಳ್ಳೆಯ ಉತ್ಪತ್ತಿ, ಒಳ್ಳೆಯ ಮಕ್ಕಳು ಬೇಕು ಅಂತ ಹೇಳಿದ್ರೆ ದಿಸ್ ಪ್ರಾಡಕ್ಟ್ ವಿಲ್ ಹೆಲ್ಪ್ ಯು. ಅದರಿಂದ ಏನು ಹೇಳ್ತಾರೆ, ಎನರ್ಜಿ, ಆಗ ಹೇಳಿದೆ ವೈಟಾಲಿಟಿ, ಎನರ್ಜಿ, ಅದಕ್ಕೆಲ್ಲ ಈ ಪ್ರಾಡಕ್ಟ್ ತುಂಬ ಹೆಲ್ಪ್ ಆಗ್ತದೆ. ಸ್ಕಿನ್ ಆ್ಯಂಡ್ ಹೇರ್ ಹೆಲ್ತ್ಗೂ ಒಳ್ಳೆಯದು, ಚರ್ಮದ ತೊಂದರೆ ಹಾಗೆ ಕೂದಲ ಪ್ರಾಬ್ಲಮ್ಗೆ ಇದು ಹೆಲ್ಪ್ ಆಗ್ತದೆ. ವೆಯ್ಟ್ ಮ್ಯಾನೇಜ್ಮೆಂಟಿಗೂ ಸಹ ಇದು ಒಳ್ಳೆಯದು. ಆನಂತರ ಎನರ್ಜಿ ಆ್ಯಂಡ್ ವೈಟಾಲಿಟಿ ಅದಕ್ಕೆ ಒಳ್ಳೆಯದು. ಹಾಗೆಯೇ ಮೆಂಟಲ್ ವೆಲ್ ಬೀಯಿಂಗ್ ಅದಕ್ಕೆ ಒಳ್ಳೆಯದಾಗ್ತದೆ. ಮಾನಸಿಕವಾಗಿ ಯಾರಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಅವರಿಗೂ ಸಹ ಇದು ನಿಮಗೆ ಹೆಲ್ಪ್ ಆಗ್ತದೆ. ಆ್ಯಂಡ್ ಮೂಳೆಯ ಪ್ರಾಬ್ಲಮ್ ಇದ್ದವರಿಗೆ, ಏನಾದರೂ ಮೂಳೆಯ ತೊಂದರೆ, ಮೂಳೆಯ ಸವೆತ ಅಥವಾ ಮೂಳೆಯ ಪ್ರಾಬ್ಲಮ್ ಇದ್ದರೆ, ಎಲುಬಿನ ಸಮಸ್ಯೆಗಳಿಗೆ ಇದು ಮೈನ್. ಈಗ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ 6 ರೀತಿಯ ನಿಮಗೆ ಬೆನಿಫಿಟ್ ಇದರಲ್ಲಿದೆ, ಒಂದು ಎರಡಲ್ಲ. ಬೇರೆ ಬೇರೆ ರೀತಿಯಲ್ಲಿ ರಿಸರ್ಚ್ ನೋಡಿದೆ ನಾನು, ಬೇರೆ ಬೇರೆ ರಿಸರ್ಚಲ್ಲಿ ಬೇರೆ ಬೇರೆ
ಬೆನಿಫಿಟನ್ನು ಹಾಕಿದ್ದಾರೆ. ಸೊ ಅದರಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಈ 6 ಕವರ್ ಆಗ್ತದೆ. ಸೊ ಫಸ್ಟ್ ಆಫ್ ಆಲ್ ವೀಕ್ನೆಸ್, ಯಾರಿಗೆಲ್ಲ ವೀಕ್ನೆಸ್ ಇದೆ ನೋಡಿ, ದಿಸ್ ವೆರಿ ಗುಡ್. ನಿಮಗೆ ಈ ಶಿಲಾಜಿತ್ ಇದೆಯಲ್ಲ, ವೀಕ್ನೆಸ್ ಯಾರಿಗಿದೆ, ಸ್ಟ್ರೆಂಗ್ತ್ ಕಮ್ಮಿ ಇದೆ, ನಿಮ್ಮ ಬಾಡಿಯನ್ನು ನೀವು 6 ಪ್ಯಾಕ್ ಎಲ್ಲ ಹೇಳ್ತಿರಲ್ಲ, ಸ್ಟ್ರಾಂಗ್ ಮಾಡಬೇಕಂತ ಹೇಳಿದ್ರೆ ದಿಸ್ ಇಸ್ ವೆರಿ ವೆರಿ ಗುಡ್ ನ್ಯಾಚುರಲ್ ಪ್ರಾಡಕ್ಟ್ ನೋಡಿ. ಈ ವೀಕ್ನೆಸ್ ಸಡನ್ ನಿಮಗೆ ಇನ್ನು ತುಂಬ ಇದೇನು, ನಿಮಗೆ 1 ತಿಂಗಳಲ್ಲೇ ಇದರ ರಿಸಲ್ಟ್ ಬಂದ್ಬಿಟ್ಟಿರ್ತದೆ, ತುಂಬ ವೆಯ್ಟ್ ಮಾಡಬೇಕಂತಿಲ್ಲ. ದಟ್ ಈಸ್ ದ ನೇಚರ್ಸ್ ಗಿಫ್ಟ್ ಶಿಲಾಜಿತ್. ಅದರಿಂದ ನಿಮಗೆ ಯಾರಿಗೆಲ್ಲ ತಾಕತ್ ಬೇಕು, ಸ್ಟ್ರೆಂಗ್ತ್ ಬೇಕು, ಒಳ್ಳೆಯ ಏನು ಪ್ಯಾಕ್ಗಳನ್ನ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಶಿಲಾಜಿತ್ ಇಸ್ ಬೆಸ್ಟ್. ಇವತ್ತೇ ನೀವು ಬೈ ಮಾಡಿ ಸ್ಟಾರ್ಟ್ ಮಾಡ್ಬೋದು. ಮೇಲ್ ಫರ್ಟಿಲಿಟಿ, ಎಸ್ಪೆಷಲಿ ಎಷ್ಟೋ ಜನ ಮದುವೆ ಆಗ್ತಾರೆ, ದೂರು ಹೆಣ್ಮಕ್ಳ ಮೇಲೆ ಹಾಕ್ತಾರೆ, ಅವ್ರು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ನಾನು ಸರಿ ಇಲ್ಲ ಅಂತ ಗೊತ್ತಿರೋದಿಲ್ಲ. ಎಸ್ಪೆಷಲಿ ಮೇಲ್ ಫರ್ಟಿಲಿಟಿ, ಕೌಂಟಿಂಗ್ ಕಮ್ಮಿ ಇರ್ತದೆ. ಕೌಂಟಿಂಗ್ ಇಲ್ಲ ಅಂತ ಹೇಳಿದ್ರೆ ಇಶ್ಯೂಸ್ ಆಗೋದಿಲ್ಲ, ಮಕ್ಕಳು ಆಗೋದಿಲ್ಲ. ಅದು ನಿಮಗೆ ಸಫಿಷಿಯೆಂಟ್ ಇರಬೇಕು. ಅದರಲ್ಲೂ ಏನು ಹೇಳ್ತಾರೆ, ವಿಟಾಲಿಟಿ ಅಂತ ಹೇಳ್ತಾರೆ, ಅಂದರೆ ದ ಸ್ಟ್ರೆಂಗ್ತ್, ಆಮೇಲೆ ಆ ಥಿಕ್ನೆಸ್ ಅದು ಸಹ ಇರಬೇಕು. ಆವಾಗ ಮಾತ್ರ ಇಶ್ಯೂಸ್ ಆಗೋದು, ಮಕ್ಕಳಾಗೋದು. ಸೊ ಇಂಥ ಪ್ರಾಬ್ಲಮ್ ಇದ್ದವರಿಗೆ ಶಿಲಾಜಿತ್ ಇಸ್ ವೆರಿ ಗುಡ್ ಫಾರ್ ದೆಮ್. ನೀವು ಅವರಿಗೆ ಕೊಟ್ಟು ಅವ್ರನ್ನ ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಯಾರಿಗ ವೀಕ್ನೆಸ್ ಇದ್ದಿದ್ರೆ ಡೆಫಿನೆಟ್ಲಿ ಅವರಿಗೆ ದಿಸ್ ವಿಲ್ ಹೆಲ್ಪ್, ದಿಸ್ ಪ್ರಾಡಕ್ಟ್ ಗ್ಯಾರಂಟಿ ಹೆಲ್ಪ್ ಆಗ್ತದೆ, ರಿಸರ್ಚ್ ಹೇಳುತ್ತೆ ನಾನು. ಇನ್ನೂ ಕೂಡ ಜಸ್ಟ್ ಪುನಃ ಜೆಂಟ್ಸಿಗೆ ಪುನಃ ನಾನು ಹೇಳೋದು, ಜೆಂಟ್ಸ್ ಪ್ರಾಬ್ಲಮ್ ಇಂದ ವೀಕ್ನೆಸ್ ಇರ್ತದೆ ತುಂಬ. ಅದು ಅವರಿಗೆ ಸ್ಪರ್ಮ್ ವೀಕ್, ಅಂದರೆ ವಿತ್ ಇನ್ ನೋ ಟೈಮ್ ಸ್ಪರ್ಮ್ ವೀಕ್ ಆಗ್ಬಿಡ್ತದೆ. ಸ್ಪರ್ಮ್ ತುಂಬ ಬೇಗ ಹೋಗ್ಬಿಟ್ಟ ಅಂತ ಹೇಳಿದ್ರೆ ಅವರಿಗೂ ಸಹ ಮಕ್ಕಳಾಗೋದಿಲ್ಲ. ದಿಸ್ ಇಸ್ ಅ ಮೆನ್ಸ್ ಪ್ರಾಬ್ಲಮ್. ಸೊ ಅವರಿಗೆ ಇನ್ಫರ್ಟಿಲಿಟಿ, ಅವ್ರಿಗೆ ಮಕ್ಕಳಾಗೋದಿಲ್ಲ. ಅಂಥವರಿಗೆ ದಿಸ್ ಶಿಲಾಜಿತ್ ಇಸ್ ವೆರಿ ಗುಡ್. ಇರೆಕ್ಟೈಲ್ ಡಿಸ್ಫಂಕ್ಷನ್, ಇ ಡಿ ಅಂತ ಹೇಳ್ತಾರೆ, ಅದಕ್ಕೆ ಇದು ಬೆಸ್ಟ್ ಪ್ರಾಡಕ್ಟ್ ಇದೆ. ನೀವು ಅವರಿಗೆ ರೆಕಮೆಂಡ್ ಮಾಡ್ಬೋದು, ಅಂಥ ಫ್ಯಾಮಿಲಿ ಅವರಿಗೆ ಇದನ್ನು ರೆಕಮೆಂಡ್ ಮಾಡ್ಬೋದು. ಕೆಲವರು ಜೆಂಟ್ಸ್ ಹೇಳ್ತಾರೆ, ಕೆಲವರು ಹೇಳ್ಕೊಳ್ಳೋದಿಲ್ಲ, ಬಟ್ ಅವರಿಗೆ ದಿಸ್ ಪ್ರಾಡಕ್ಟ್ ಇಸ್ ವೆರಿ ಗುಡ್ ಫಾರ್ ದ್ಯಾಮ್. ಅಲ್ಲ ನೋಡಿ ಕೊಟ್ಟಿದ್ದಾರೆ, ಸ್ಪರ್ಮ್, ಸ್ಪರ್ಮ್ ಇದೆ ನೋಡಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಕೋಟಿಗೊಬ್ಬ ಅಂತ ಹೇಳ್ತಾರೆ ನೋಡಿ, ಅದರಲ್ಲಿ ನೋಡಿ ಎಷ್ಟು ಕಡೆ ಸ್ಪರ್ಮ್, ಅದು ಮಧ್ಯದಲ್ಲಿ ಗರ್ಭಕೋಶ ಇರ್ತದೆ, ಗರ್ಭಕೋಶಕ್ಕೆ ಹೋಗ್ಬೇಕು, ಜಾಯಿನ್ ಆಗಿ ಒಳಗೆ ಹೋಗ್ಬೇಕು. ಯಾವುದೋ ಒಂದು ಪವರ್ಫುಲ್ ಆಗಿದ್ದು ಒಳಗೆ ಹೋಗ್ತದೆ. ಆ ಪವರ್ಫುಲ್ನೆಸ್ಸಿಗೆ, ನಿಮಗೆ ಶಕ್ತಿಗೆ ದಿಸ್ ಪ್ರಾಡಕ್ಟ್ ಇಸ್ ವೆರಿ ಗುಡ್. ಅದಕ್ಕೆ ಬೇರೆ ಎರಡು ಆಲ್ಟರ್ನೇಟಿವೇ ಇಲ್ಲ ನಿಮ್ಗೆ. ದಿಸ್ ವರ್ಕ್ಸ್ ವಂಡರ್. ಇದ್ರ ಬಗ್ಗೆ ನಿಮಗೆ ವಿಜಯ ಕರ್ನಾಟಕ ನೀವು ಬೇಕಾದ್ರೆ ಹೋಗಿ ನೋಡ್ಬೋದು. ನೀವು ಯೂಟ್ಯೂಬಲ್ಲಿ ಹೋಗಿ ಶಿಲಾಜಿತ್ ಅಂತ ಹಾಕಿ, ವಿಜಯ ಕರ್ನಾಟಕ ಅಂತ ಹಾಕಿ, ನಿಮಗೆ ಅದರ ಪೂರ್ತಿ ಕನ್ನಡದಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಇದೆ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗ್ತದೆ. ಯಾರು ವಿಡಿಯೋ ಓಪನ್ ಮಾಡ್ತಾರೆ? ಇದನ್ನು ಸೇವಿಸುವ ಆಗುವ ಪ್ರಯೋಜನಗಳು, ಶಿಲಾಜಿತ್ ಎಂದರೇನು, ಇದನ್ನು ಸೇವಿಸಿದರೆ ಆಗುವ ಪ್ರಯೋಜನಗಳು, ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಸಿಗ್ತದೆ. ಶಿಲಾಜಿತ್ ಎಲ್ಲಿ ಸಿಗ್ತದೆ? ಹಿಮಾಲಯ. ಇದು ಹಿಮಾಲಯದಲ್ಲಿ ಸಿಗೋ ಅದ್ಭುತ ಸಂಜೀವಿನಿ, ಬೇರೆ ಎಲ್ಲೂ ಸಿಗುವುದಿಲ್ಲ. ಅದು ಹೇಳಿದ ನಮ್ಮ ಒಂದು ಇನ್ನೊಂದಿದೆ, ಲ್ಯಾಕ್ಡಾಂಗ್, ಲ್ಯಾಕ್ಡಾಂಗ್ ಟರ್ಮರಿಕ್ ಕೇಳಿದ್ರ? ಲ್ಯಾಕ್ಡಾಂಗ್ DXN ಅಲ್ಲಿ ಲ್ಯಾಕ್ಡಾಂಗ್ ಟರ್ಮರಿಕ್, ಟರ್ಮರಿಕ್ ಇದೆ ಎಲ್ಲ ಕಡೆ ಇದೆ, ಆದರೆ ಲ್ಯಾಕ್ಡಾಂಗ್ ಹಿಮಾಲಯದಲ್ಲಿ ಸಿಗ್ತದೆ, ಹಿಮಾಚಲ್ ಪ್ರದೇಶ ಎಸ್ಪೆಷಲಿ ಅಲ್ಲಿ ಸಿಗ್ತದೆ. ಅದಕ್ಕೆ ಕರ್ಕ್ಯುಮಿನ್ ಇದೆ ನೋಡಿ, ಅದರಲ್ಲಿ 10% ಇದೆ. ಎಲ್ಲೂ ರೆಕಾರ್ಡ್ ಇಡೀ ವರ್ಲ್ಡಲ್ಲಿ ಎಲ್ಲಿ ಇಲ್ಲ ನೋಡಿ, 10% ಕರ್ಕ್ಯುಮಿನ್ ಇರುವ ಟರ್ಮರಿಕ್ ಎಲ್ಲಿ ಸಿಗುದಿಲ್ಲ. ಮ್ಯಾಕ್ಸಿಮಮ್ 6ವರೆಗೆ ಹೋಗ್ತದೆ, 6.5ವರೆಗೆ ಹೋಗ್ತದೆ. ಆದರೆ ಲ್ಯಾಕ್ಡಾಂಗಲ್ಲಿ ಸಿಗುವ ಟರ್ಮರಿಕ್ಕಿಗೆ 10%. ಅದಕ್ಕೋಸ್ಕರ DXN ಟರ್ಮರಿಕನ್ನು ಯೂಸ್ ಮಾಡಿ ನೋಡಿ, ನಿಮ್ಮ ಕ್ಯಾನ್ಸರ್ ನಿಮ್ಮ ಹತ್ರ ಬರೋದಿಲ್ಲ. ಅದಕ್ಕೆ ಹೇಳೋದು ದಟ್ ವೆರಿ ಗುಡ್ ಟರ್ಮರಿಕ್. ಯೂಸ್ ಮಾಡಿದವ್ರಿಗೆ ಗೊತ್ತಾಗ್ತದೆ, ತುಂಬ ಡಿಫ್ರೆನ್ಸ್ ಇದೆ ನಮಗೆ. ನಾವು ಎಷ್ಟು ಅರಿಶಿನ ಎಲ್ಲ ಯೂಸ್ ಮಾಡಿದ್ವಿ, ಬಟ್ ಇದನ್ನು ಯೂಸ್ ಮಾಡಿದಾಗ ನಿಮಗೆ ಅದರ ಪರಿಮಳನೇ ಬೇರೆ, ಅದರ ನ್ಯಾಚುರಲ್ ಒಂದು ಸ್ಮೆಲ್ಲೇ ಬೇರೆನೇ ಇದೆ. ಇದು ಹಿಮಾಲಯದಲ್ಲಿ ಸಿಗುವ ಅದ್ಭುತ ಸಂಜೀವಿನಿ. ಅದೇ ಥರ ಇದು ಒಂದು ಶಿಲಾಜಿತ್ ಕೂಡ, ಇದನ್ನು ತಿಂದರೆ ಏನಾಗುತ್ತೆ ಗೊತ್ತಾ ಅಂತ. ಸೊ ಅದು ನೀವು ಇದರ ವಿಡಿಯೋದಲ್ಲಿ ಹೋಗಿ ನೋಡ್ಬೇಕು ನೀವು, ಅಷ್ಟು ಚೆನ್ನಾಗಿ ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ದಿಸ್ ಇಸ್ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ ಶಿಲಾಜಿತ್. ಸೊ ಹಾಗಾಗಿ
ಈ ಡಿ ಎಕ್ಸನ್ಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು, ಈ ಪ್ರಾಡಕ್ಟನ್ನು ಕೊಟ್ಟಿದ್ದಾರೆ. ಈ ಶಿಲಾಜಿತ್ ನೋಡಿ ಈಗ ಗಟ್ಟಿಯಾದ ನಂತರ ಈ ಥರ ಇರ್ತದೆ. ಇದೊಂದು ಇಷ್ಟು ದೊಡ್ಡ ಸೈಜೆಲ್ಲ ಸಿಗುವುದಿಲ್ಲ, ಬಟ್ ಅದು ವಿಡಿಯೋದಲ್ಲಿ ಅಥವಾ ನಿಮಗೆ ಕ್ಯಾಮ್ರಾದಲ್ಲಿ ಹಾಕಿ ತೋರಿಸಿದ್ದಾರೆ. ನಿಮಗೆ ಹೇಗೆ ಶಿಲಾಜಿತ್ ಇರ್ತದೆ, ಎಲ್ಲಿ ಹೇಗಿರ್ತದೆ ಅಂತ ತೋರಿಸಿದ್ದಾರೆ. ಇದರಲ್ಲೆಲ್ಲ ನಿಮಗೆ ಶಿಲಾಜಿತ್ ಗಟ್ಟಿಯಾಗಿರೋದು ಶಿಲಾಜಿತ್ ಈ ಥರ ಇರ್ತದೆ. ಇದನ್ನು ಅವರು ಪ್ರೋಸೆಸ್ ಮಾಡಿ ಅದನ್ನು ತೆಗಿತಾರೆ ಅದ್ರ ಒಳಗಡೆ. ಸೊ ಪುನಃ ನಿಮಗೆ ಲೇಡೀಸ್ ಪ್ರಾಬ್ಲಮ್ ಇದ್ರೂ ಕೂಡ, ಬರೀ ಜೆಂಟ್ಸಿಗಂತಲ್ಲ, ಲೇಡೀಸ್ ಹ್ಯಾವಿಂಗ್ ಸಮ್ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಅಥವಾ ಮುಟ್ಟಾಗದೇ ಇರೋದು ಅಥವಾ ಪೀರಿಯಡ್ ವೇರಿಯೇಷನ್ ಇರ್ಬೋದು, ಅದರ ಕಿರಿಕಿರಿ ಇರ್ಬೋದು, ವೀಕ್ನೆಸ್ ಇರ್ಬೋದು, ಅಥವಾ ಬ್ಲೀಡಿಂಗ್ ವೇರಿಯೇಷನ್, ಅದಕ್ಕೆಲ್ಲ ನಿಮಗೆ ದಿಸ್ ಪ್ರಾಡಕ್ಟ್ ವಿಲ್ ಹೆಲ್ಪ್ ಯು. ಸೊ ಅದನ್ನು ನೀವು ಕಾಣಬಹುದು. ಹಿಮಾಲಯವನ್ನು ನಾವೊಂದ್ಸಲ ನಮ್ಮ ಕಂಪ್ನಿ ನಾವು ಟೂರ್ ಹೋಗಿದ್ದೀವಿ ಡಾರ್ಜಿಲಿಂಗ್, ಅವಾಗ ಹಿಮಾಲಯವನ್ನು ನೋಡಿದ್ದೀವಿ. ಈಗ ಅದೇ ಥರ ನಿಮಗೆ ಪಿಕ್ಚರ್ ಇಲ್ಲಿ ಇಂಥ ಒಂದು ದೊಡ್ಡ ದೊಡ್ಡ ಶಿಖರಗಳಲ್ಲಿ, ಸೊ ಇಲ್ಲಿ ಶಿಲಾಜಿತ್ ಪ್ರಾಡಕ್ಟ್ ನಮಗೆ ಸಿಗ್ತದೆ. ಶಿಲಾಜಿತ್ ನಿಮಗೆ ಈವನ್ ಬೋನ್ಸಿಗೆ ತುಂಬ ಹೆಲ್ಪ್ ಆಗ್ತದೆ. ಬೋನ್ಸ್ ಏನಾದರೂ ನಿಮಗೆ ಲಿಗಮೆಂಟ್ ಪ್ರಾಬ್ಲಮ್ ಇದ್ದರೆ, ಬೋನ್ಸ್ ವೀಕ್ ಆಗಿದ್ರೆ, ಸವೆತ ಆಗಿದ್ದರೆ, ಅಥವಾ ಏನೋ ಕ್ರ್ಯಾಕ್ ಇದ್ದರೆ, ಅಥವಾ ಬೋನ್ಸಲ್ಲಿ ಪೇಯ್ನ್ ಇದ್ದರೆ, ಅವರಿಗೂ ಕೂಡ ಶಿಲಾಜಿತ್ ತುಂಬ ಹೆಲ್ಪ್ ಆಗ್ತದೆ. ಶಿಲಾಜಿತ್ತನ್ನು ಅವರಿಗೆ ನೀವು ಕೊಟ್ಟು ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಓಕೆ, ಒನ್ ಬೈ ಒನ್ ನೋಡ್ತಾ ಹೋಗೋಣ ಶಿಲಾಜಿತ್ ಅಂದರೆ ಏನು ಅಂತ. ಹಿಮಾಲಯದ ಬಂಡೆಗಳಿಂದ ದೊರೆಯುವ ನೈಸರ್ಗಿಕ ಕಪ್ಪು ಕಂದು ಬಣ್ಣದ ರಾಳದಂತಹ ಖನಿಜವಾಗಿದೆ. ರಾಳ ಅಂತ ಹೇಳಿದ್ರೆ ನಾವು ಹೇಳ್ತೀವಿ, ಇದು ಅದಕ್ಕೇನು ಹೇಳ್ತಾರೆ, ಗೋಂದು ರಾಳ. ಸೊ ಈ ಮರಗಳಲ್ಲೆಲ್ಲ ಬರ್ತದೆ ರಾಳ. ಸೊ ಅದೇ ಥರ ಇದು ಬಂಡೆಗಳಿಂದ ಬರ್ತದೆ, ಕಂದು ಬಣ್ಣದ ರಾಳ. ರಾಳ ಅಂದರೆ ಯಾರಾದರೂ ಹೇಳಿದ್ರೆ ಹೇಳ್ಬೋದು, ಕನ್ನಡದಲ್ಲಿ ಏನಾದರೂ ನಿಮ್ಗೆ ಗೊತ್ತಿದ್ರೆ ಹೇಳ್ಬೋದು. ಜಸ್ಟ್ ಒಂಥರ ಮೇಣದ ಟೈಪ್ ಇರ್ತದೆ ನೋಡಿ, ಆ ಥರ. ಅಂಟು ಅಂಟು ಸರ್, ಅಂಟು. ಆ ರೈಟ್ ರೈಟ್, ಯು ಆರ್ ರೈಟ್. ಅಂಟು ಅಂಟು ಕರೆಕ್ಟ್. ಅಂಟು ಅಂಟು ಖನಿಜ ಇದು. ಸೊ ಹಾಗಾಗಿ ಆಯುರ್ವೇದದಲ್ಲಿ ಶಕ್ತಿ ಚೈತನ್ಯ ಹೆಚ್ಚಿಸಲು, ಲೈಂಗಿಕ ಆರೋಗ್ಯ ಸುಧಾರಿಸಲು, ಅಂದರೆ ನಮ್ಮ ಬಾಡಿಯಲ್ಲಿ ಟೆಸ್ಟೋಸ್ಟೆರಾನ್ ಅಂತ ಇರ್ತದೆ ಹಾರ್ಮೋನ್ಸ್, ಅದು ಅದು ಹೈಯೆಸ್ಟ್ ಬರಬೇಕು. ಅದು ಇದ್ದರೆ ಮಾತ್ರ ನಿಮಗೆ ಶಕ್ತಿ ಮತ್ತು ಚೈತನ್ಯಕ್ಕೆ ಅದು ಒತ್ತು ಕೊಡ್ತದೆ. ಮತ್ತು ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಇದನ್ನು ಶತಮಾನಗಳಿಂದ ಬಳಸಲಾಗುತ್ತದೆ. ಇವತ್ತು ನಿನ್ನೆ ಅಲ್ಲ, ಶತಮಾನ, ನೂರಾರು ವರ್ಷಗಳಿಂದ ಇದನ್ನು ಬಳಸಲಾಗ್ತದೆ. ಯಾಕೆಂದರೆ ಇದು ನಮಗೆ ಅಷ್ಟು ಐಡಿಯಾ ಇಲ್ಲ. ಹಿಮಾಲಯ ಪ್ರದೇಶದಲ್ಲೆಲ್ಲ ಇದಾರಲ್ಲ ಅವರಿಗೆ, ಈಗ ನೇಪಾಳೀಸ್ ಎಲ್ಲ ನಾವು ವಿಡಿಯೋ ನೋಡಿದ್ದೀವಿ ನೋಡಿ, ಅವರಿಗೆ ಎಷ್ಟೋ ವರ್ಷದಿಂದ ಅದ್ರ ವಿಷಯ ಗೊತ್ತಿದೆ. ಹಾಗೆ ಅದನ್ನ ಬಗ್ಗೆ ರಿಸರ್ಚ್ ಆಗಿದೆ. ನಿಮಗೆ ಅದು ಬೇಕಾದ ರಿಸರ್ಚ್ ರಿಪೋರ್ಟ್ಸ್ ನೋಡಿ, ಬೇಕಾದಾಗಿದೆ ರಿಪೋರ್ಟ್. ಇದು ಸುಮ್ಮನೆ ಅಲ್ಲ ಈ ಪ್ರಾಡಕ್ಟ್, ಇಟ್ ಇಸ್ ಎ ರಿಸರ್ಚ್ ಪ್ರಾಡಕ್ಟ್. ಇದನ್ನು ಶತಮಾನ ಇದು ಫುಲ್ವಿಕ್ ಆಮ್ಲ ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ. ಇದರಲ್ಲಿ ಒಂದು ಆಮ್ಲ ಇದೆ, ಅದಕ್ಕೆ ಆಮ್ಲ ಮೀನ್ಸ್ ಆಸಿಡ್, ಫುಲ್ವಿಕ್ ಆಸಿಡ್, ಅದು ಫುಲ್ವಿಕ್ ಆಮ್ಲ ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ. ಪುಡಿ, ಕ್ಯಾಪ್ಸೂಲ್ ಅಥವಾ ದ್ರವ ರೂಪದಲ್ಲಿ ಲಭ್ಯವಿದೆ. ಇದನ್ನು ಪುಡಿಯಾಗೂ ಸಿಗ್ತದೆ, ಈಗ ಶಿಲಾಜಿತ್ ಕ್ಯಾಪ್ಸೂಲ್ ಸಿಗ್ತದೆ, ದ್ರವ ರೂಪದಲ್ಲೂ ಸಿಗ್ತದೆ. ಆ್ಯಕ್ಚುಲಿ ದ್ರವ ರೂಪದಲ್ಲಿ ನಿಮಗೆ 100% ಶಿಲಾಜಿತ್ ಇರ್ತದೆ. ಪುಡಿ ಮತ್ತು ಕ್ಯಾಪ್ಸೂಲಲ್ಲಿ ಅದಕ್ಕೆ ಮಾಡಬೇಕಾದ್ರೆ ಸ್ವಲ್ಪ ಮಿಕ್ಸ್ ಮಾಡಬೇಕಾಗ್ತದೆ ಬೇರೆ ಐಟಮ್ಸ್. ಅದು ಪ್ಯೂರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಪ್ಯೂರ್ ಇರ್ಬೋದು, ಬಟ್ ವೆರಿ ಕಾಸ್ಟ್ಲಿ ಪ್ಯೂರ್ ಎಲ್ಲ. ಬಟ್ ಇದು ದ್ರವ ರೂಪದಲ್ಲಿ ಇದೆಯಲ್ಲ, ದಿಸ್ ಇಸ್ ಬೆಸ್ಟ್. ಸೊ DXN ದ್ರವ ರೂಪದಲ್ಲೇ ತಂದಿದೆ. ಸೊ ಶಿಲಾಜಿತ್ ಪ್ರಮುಖ ಪ್ರಯೋಜನಗಳು: ಶಕ್ತಿ ಮತ್ತು ಚೈತನ್ಯ, ದೈಹಿಕ ಬಲವನ್ನು ಹೆಚ್ಚಿಸುತ್ತದೆ ಮತ್ತು ಆಯಾಸವನ್ನು ಕಡಿಮೆ ಮಾಡುತ್ತದೆ. ಎರಡನೇದು, ಪುರುಷರ ಆರೋಗ್ಯ, ಟೆಸ್ಟೋಸ್ಟೆರಾನ್ ಮಟ್ಟವನ್ನು ಹೆಚ್ಚಿಸಲು ಮತ್ತು ಫಲವತ್ತತೆಯನ್ನು ಸುಧಾರಿಸಲು ಸಹಾಯ ಮಾಡ್ತದೆ. ಜೆಂಟ್ಸಿಗೆ ಏನಾದರೂ ನಿಮಗೆ ಇಶ್ಯೂಸ್ ಪ್ರಾಬ್ಲಮ್ ಇದ್ದರೆ ನೀವು ಬೇಕಾದರೆ ಚೆಕ್ ಮಾಡಿ ನೋಡಿ. ನಿಮ್ಗೇನಾದರೂ ಸೆಮೆನ್ ಕೌಂಟಿಂಗ್ ತುಂಬ ಕಮ್ಮಿ ಇದೆ ಅಂತ ಹೇಳಿದರೆ, ಟೆಸ್ಟೋಸ್ಟೆರಾನ್ ಮಟ್ಟ ಕಮ್ಮಿ ಇದೆ ಅಂತ ಹೇಳಿದರೆ, ಇದನ್ನು ತಗೊಂಡು 1 ತಿಂಗಳಲ್ಲಿ ನೋಡಿ, ಬೇಕಾದರೆ ಇಟ್ ವಿಲ್ ರೈಸ್ ಆ್ಯಸ್ ಪರ್ ದ ರಿಸರ್ಚ್. ತುಂಬ ರಿಸರ್ಚ್ ಇದೆ, ನೋಡಿದೆ ನಾನು, ಅದರ ಪ್ರಕಾರ ಅದು 1 ತಿಂಗಳಲ್ಲೇ ರೈಸ್ ಆಗಿಬಿಡ್ತದೆ. ಓಕೆ, ಅದಕ್ಕೆ ಹೆಚ್ಚು ಅಂದರೆ ಯಾರಿಗೆಲ್ಲ ಮಕ್ಕಳ ಅಥವಾ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇದ್ದವರಿಗೆಲ್ಲ ಇದು ತುಂಬ ನಿಮಗೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್, ನೆನಪಿನ ಶಕ್ತಿ, ಯಾರಿಗೆಲ್ಲ ನೆನಪಿನ ಶಕ್ತಿ ಮತ್ತು ಅರಿವಿನ ಕಾರ್ಯವನ್ನು ಸುಧಾರಿಸುತ್ತದೆ. ಇದು ಬೇಕಾಗ್ತದೆ, ಯಾಕೆಂದರೆ ನಾವು ಎಷ್ಟು ಹೇಳೋ ಜನ DXN ಇನ್ನೂ ಸೀರಿಯಸ್ ತಗೊಳ್ತಾ ಇಲ್ಲ. ಇವರಿಗೆ ಶಿಲಾಜಿತ್ತೆ ಕೊಡಬೇಕಾಗ್ತದೆ, ಯಾಕೆಂದರೆ ಅರಿವಿನ ಕಾರ್ಯವನ್ನು ಸುಧಾರಿಸ್ತದಂತ.
ನಾವು ಹೇಳಿದ್ರೆ ಸ್ವಲ್ಪ ಆದ್ರೂ ತಲೆಗೆ ಹಾಕೊಂಡು ಒಂದು ದಿನಕ್ಕೆ ಒಂದು ಹೋಮ್ ಮೀಟಿಂಗ್ ಆದರೂ ಮಾಡ್ಬೋದು. ಅಲ್ಝಿಮರ್ ಅಪಾಯವನ್ನು ಕಮ್ಮಿ ಮಾಡ್ತದೆ. ಅಲ್ಝಿಮರ್ ಅಲ್ಝಿಮರ್ ಇಸ್ ಅದೇ ಮರೆಗುಳಿತನ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅದನ್ನ ಇದು ಕಮ್ಮಿ ಮಾಡ್ತದೆ. ವಯಸ್ಸಾದ ವಿರೋಧಿ, ಓಹ್, ನೋಟ್ ಮಾಡ್ಕೊಳ್ಳಿ, ವಯಸ್ಸಿಗೆ ಇದು ವಿರೋಧಿ ಅಂತ ಹೇಳ್ತಾರೆ. ಏನದು? ಆಂಟಿ ಏಜಿಂಗ್. ಅಂದರೆ ನಿಮಗೆ ವಯಸ್ಸಾದಾಗೆ ಕಾಡ್ಬೋದು, ಬಟ್ ನೀವು ಯಾವಾಗಲೂ ಯಂಗ್ ಆದಾಗೆ ಫೀಲಿಂಗ್ ಆಗ್ತದೆ. ಅದೇ ಇದು ಜೀವಕೋಶಗಳನ್ನು ಪುನರ್ಯೌವನಗೊಳಿಸುವ ಗುಣವನ್ನು ಹೊಂದಿದೆ. ಎಲ್ರಿಗೂ ಇದು ಬೇಕೇ ಬೇಕಲ್ಲ. ಎಲ್ಲರೂ ನಾನಿನ್ನೂ ಯಂಗ್ ಎನರ್ಟಿಕ್, ನನಗೆ ಇಷ್ಟು ತಾಕತ್ತೆ, ನಾನು ಹೀಗಿದ್ದೀನಿ ಹಾಗಿದ್ದೀನಿ ಅದನ್ನೆಲ್ಲ ತೋರಿಸ್ಕೊಳ್ತಾರೆ. ಸೊ ಅಂಥವ್ರಿಗೆ ಇದು ತುಂಬ ಒಳ್ಳೇದು. ವಯಸ್ಸೇ ಆಗೋದಿಲ್ಲ ಅಂತ ಅಂದರೆ ನಿಮಗೆ ವಯಸ್ಸು ಆಗ್ತಾ ಹೋಗ್ತಾ ಇದೆ, ಅದಕ್ಕೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ನಿಮ್ಮನ್ನು ನೋಡಿದಾಗೆ ವಯಸ್ಸಾದಾಗೆ ಕಾಣೋದಿಲ್ಲ. ಅದು ಇದರಲ್ಲಿ ನಿಮಗೆ ಬೆನಿಫಿಟ್. ರೋಗ ನಿರೋಧಕ ಶಕ್ತಿ, ಇದರಲ್ಲಿರುವ ಪುಲ್ವಿಕ್ ಆಮ್ಲವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ರೋಗ ನಿರೋಧಕ ಶಕ್ತಿ ವೆರಿ ಇಂಪಾರ್ಟೆಂಟ್ ಅಲ್ಲ, ಅದನ್ನು ಇದೇನು ಮಾಡ್ತದೆ, ಹೆಚ್ಚಿಸ್ತದೆ ಅಂತ ಹೇಳ್ತಾರೆ. 1 ಮಿನಿಟ್. ಶಿಲಾಜಿತ್ ಸಂಯೋಜನೆ ಅಂದ್ರೆ ಇದರಲ್ಲಿ ಏನೇನು ಅಂಶ ಉಂಟು, ಬೇಕಾದ್ರೆ ಇನ್ನು ಕೆಲವರಿಗೆ ಯಾವ್ದಾರ ಕ್ವಶನ್ ಮಾಡೋದಾದ್ರೆ ಇದನ್ನ ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ನಿಮ್ಗೆಲ್ಲೂ ಸಿಗುದಿಲ್ಲ, ಹೇಳ್ತೀನಿ ಕೇಳಿ. ಇಟ್ ವೋಂಟ್ ಗೆಟ್ ಇಟ್. ಇದರಲ್ಲಿ ಶಿಲಾಜಿತ್ನಲ್ಲಿ 85ಕ್ಕೆ ಹೆಚ್ಚು ಖನಿಜಗಳಿದೆ ಮತ್ತು ಸಾವಯವ ಸಂಯುಕ್ತಗಳಿವೆ. ನೋಡಿ, ಇದೊಂದು ಕಲ್ಲಲ್ಲಿ ಉತ್ಪತ್ತಿಯಾಗೋ ಒಂದು ಮೇಣ, ಅಂಟು, ರಾಳ. ಇದರಲ್ಲಿ ನೋಡಿ ಖನಿಜ ನೋಡಿ, 85ಕ್ಕೆ ಹೆಚ್ಚು ಖನಿಜಗಳು ಮತ್ತು ಸಾವಯವ ಸಂಯುಕ್ತಗಳಿವೆ. ನೀವು ಪಿಂಕ್ ಸಾಲ್ಟ್ ನೋಡಿರ್ಬೋದು, ಹಿಮಾಲಯನ್ ಪಿಂಕ್ ಸಾಲ್ಟ್. ಅದರಲ್ಲೂ ನಾವು ಹೇಳ್ತೀವಿ 80. ಅದು ಸಹ ಹಾಗೆ, ಅದು ಒಂಥರ ಬಂಡೆಯನ್ನು ಪೌಡ್ರ್ ಮಾಡಿ ಅದನ್ನು ಸಾಲ್ಟ್ ಆಗಿ ಯೂಸ್ ಮಾಡ್ತಾ ಇದ್ವಿ. ಪ್ರಮುಖ ಅಂಶಗಳಲ್ಲಿ ಪುಲ್ವಿಕ್ ಆಸಿಡ್, ಹ್ಯೂಮಿಕ್ ಆಸಿಡ್, ಡಿಬೆಂಜೋ ಅಲ್ಟ್ರಾಪೈರೋನ್ ಮತ್ತು ವಿವಿಧ ಟ್ರೇಸ್ ಮಿನರಲ್ಸ್, ಉದಾಹರಣೆಗೆ ಐರನ್, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ. ಫುಲ್ವಿಕ್ ಆಸಿಡ್ ಇದರಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ, ಏಕೆಂದರೆ ಅದು ಪೋಷಕಾಂಶಗಳನ್ನು ದೇಹದ ಕೋಶಗಳಿಗೆ ಸರಿಯಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಸಹ ಇಂಪಾರ್ಟೆಂಟ್ ಒಂದು ಐಟಮ್. ಯಾಕೆಂದರೆ ನೀವು ಜೀವಕೋಶಗಳಿಗೆಲ್ಲ ನೀವು ಪೋಷಕ ಊಟ ಮಾಡ್ಬೋದು, ತಿಂಡಿ ತಿನ್ಬೋದು, ಜ್ಯೂಸ್ ಕುಡಿಬೋದು, ಆದರೆ ನಿಮ್ಮ ಜೀವಕೋಶಗಳಿಗೆ ಅದನ್ನು ಹೀರಿಕೊಳ್ಳುವ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ಮೋಷನ್, ಯೂರಿನ್ನಲ್ಲಿ ಪಾಸ್ ಆಗಿ ಹೋಗ್ತದೆ. ಇದು ಸಹ ಇಂಪಾರ್ಟೆಂಟ್ ಇದೆ ನೋಡಿ. ಅದಕ್ಕೋಸ್ಕರ ಇದು ವರ್ಕ್ ಆಗ್ಲಿಕ್ಕೆ ಕಾರಣವೇ ಇದು. ಮುಖ್ಯ ಕಾರಣ ಅಂತ ಹೇಳಿದ್ರೆ ಇದು ಜೀವಕೋಶಗಳಿಗೆ ಹೀರಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತದೆ, ಅದಕ್ಕೆ ಸಪೋರ್ಟ್ ಮಾಡ್ತದೆ. ಇದು ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿದೆ. ಇದು ಫ್ರೀ ರ್ಯಾಡಿಕಲ್ಸ್ನಿಂದ ದೇಹವನ್ನು ರಕ್ಷಿಸುತ್ತದೆ. ಫ್ರೀ ರ್ಯಾಡಿಕಲ್ಸ್ ನಮ್ಮ ದೇಹದಲ್ಲಿ ಯಾವಾಗಲೂ ಎಲ್ಲ ಟೈಮಲ್ಲೂ ಉತ್ಪತ್ತಿ ಆಗ್ತಾ ಇರ್ತದೆ. ಸೊ ಅದು ಜಾಸ್ತಿ ಆದರೆ ಪ್ರಾಬ್ಲಮ್. ಅದನ್ನು ಇದು ದೇಹದಿಂದ ಹೊರಗೆ ಹಾಕಿ ದೇಹವನ್ನು ರಕ್ಷಿಸುತ್ತದೆ. ಶಿಲಾಜಿತ್ ಸಂಯೋಜನೆಯನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲು ಕೆಳಗಿನ ಕೋಷ್ಟಕಗಳನ್ನು ಓದಿ. ಪುಲಿಕ್ ಆಸಿಡ್, ಹ್ಯೂಮಿಕ್ ಆಸಿಡ್, ಖನಿಜಗಳು, ಡಿಬೆಂಜೋ ಅಲ್ಟ್ರಾಪೈರೋನ್ಗಳು. ಸೊ ಪುಲಿವಿಕ್ ಆಸಿಡ್ ಪೋಷಕಾಂಶ ಹೀರಿಕೆ ಸುಧಾರಿಸುತ್ತದೆ ಮತ್ತು ಆಂಟಿ ಆಕ್ಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಮತ್ತು ಡಿಟಾಕ್ಸಿಫಿಕೇಶನ್ಗೆ ಸಹಾಯ ಮಾಡುತ್ತದೆ. ಐರನ್, ಜಿಂಕ್, ಮೆಗ್ನೀಷಿಯಂ ಮುಂತಾದ ದೇಹದ ಕಾರ್ಯಗಳನ್ನು ಬೆಂಬಲಿಸುತ್ತದೆ. ಶಕ್ತಿ ಉತ್ಪಾದನೆಯಲ್ಲಿ ಸಹಾಯ ಮಾಡುತ್ತದೆ ಮತ್ತು ಆಯಾಸ ಕಡಿಮೆ ಮಾಡುತ್ತದೆ. ಇದು ನಮ್ಮ ಶಿಲಾಜಿತ್ತಿನ ಮುಖ್ಯ ಅಂಶಗಳು ನೋಡಿ. ಇದಿಷ್ಟು ನಿಮಗೆ ಗೊತ್ತಿದ್ರೆ ಶಿಲಾಜಿತವನ್ನು ದೊಡ್ಡದಾಗಿ ನೀವು ಮಾರ್ಕೆಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಶಿಲಾಜಿತ್ ಲಾಭಗಳು ವ್ಯಾಪಕವಾಗಿದೆ. ಇದು ದೇಹದ ಶಕ್ತಿ ಹೆಚ್ಚಿಸುವುದರಿಂದ ಹಿಡಿದು ಮೆದುಳಿನ ಕಾರ್ಯಕ್ಷಮತೆ ಸುಧಾರಿಸುವವರೆಗೆ ಸಹಾಯ ಮಾಡುತ್ತದೆ. ನಾವು ಇದರ ಪ್ರಮುಖ ಲಾಭಗಳನ್ನು ವಿವರವಾಗಿ ನೋಡೋಣ. ಶಿಲಾಜಿತ್ ಬೆನಿಫಿಟ್ಸ್ ಇನ್ ಕನ್ನಡ ಎಂದು ಹುಡುಕುವವರಿಗೆ ಇದು ಸಹಾಯಕಾರಿಯಾಗಿದೆ, ಏಕೆಂದರೆ ಇದು ಸರಳ ಭಾಷೆಯಲ್ಲಿ ವಿವರಿಸಲಾಗಿದೆ. ಶಕ್ತಿ ಮತ್ತು ಸಹಿಷ್ಣುತೆ ಹೆಚ್ಚಿಸುತ್ತದೆ. ಸಹಿಷ್ಣುತೆ ಹೆಚ್ಚಿಸುವುದು ದೇಹದ ಶಕ್ತಿ ಗುಣಮಟ್ಟದ ಮೈಟ್ರೋಕಾಂಡ್ರಿಯಾದಿಂದ
ಕಾರ್ಯಕ್ಷಮತೆಯನ್ನು ಸುಧಾರಿಸ್ತದೆ. ನಾನು ಆಗಲೇ ಹೇಳಿದೆ ನೋಡಿ, ಏನಂತ ಹೇಳಿದ್ರೆ ಇದು ಜೀವಕೋಶ ಅಲ್ಲಿ ವರ್ಕ್ ಆಗ್ತದೆ. ಮೈಟೋಕಾಂಡ್ರಿಯಾ ಅಂದರೆ ಮೈಟೋಕಾಂಡ್ರಿಯಾ ಅಂದರೆ ಜೀವಕೋಶ ಅಲ್ಲ, ಜೀವಕೋಶದ ಒಂದು ಅಂಶ ಅದು ಮೈಟೋಕಾಂಡ್ರಿಯಾ. ಅಂದರೆ ಅದ್ರ ಒಳಗಡೆ ಹೋಗಿ ಕೆಲಸ ಮಾಡ್ತದೆ. ಇದು ದೇಹದ ಕೋಶಗಳಲ್ಲಿ ಶಕ್ತಿ ಉತ್ಪಾದನೆಗೆ ಜವಾಬ್ದಾರಿ. ಅಧ್ಯಯನಗಳು ತೋರಿಸುವಂತೆ ಇದು ಆಯಾಸವನ್ನು ಕಡಿಮೆ ಮಾಡುತ್ತದೆ ಮತ್ತು ದೈಹಿಕ ಸಹಿಷ್ಣುತೆಯನ್ನು ಹೆಚ್ಚಿಸುತ್ತದೆ. ವ್ಯಾಯಾಮ ಮಾಡುವವರಿಗೆ ಮತ್ತು ದೈನಂದಿನ ಕೆಲಸದಲ್ಲಿ ಆಯಾಸ ಅನುಭವಿಸುವವರಿಗೆ ಇದು ಉಪಯುಕ್ತ. ಇದರ ಫುಲ್ವಿಕ್ ಆಸಿಡ್ ಆಕ್ಸಿಜನ್ ಹೀರಿಕೆಯನ್ನು ಸುಧಾರಿಸುತ್ತದೆ. ಇದರಿಂದ ದೇಹ ಹೆಚ್ಚು ದಕ್ಷತೆಯಿಂದ ಕಾರ್ಯನಿರ್ವಹಿಸ್ತದೆ. ಇನ್ನೊಂದು ಕೆಲಸ ಮಾಡ್ತದೆ ನೋಡಿ, ನಾವು ಹೇಳ್ತೀವಿ RGಯಲ್ಲಿ 2000 ppm, GL ಅಲ್ಲಿ 6000 ppm ORAC ಇದೆ. ಸೊ ಇಲ್ಲಿ ವರ್ಕ್ ಆಗ್ತದೆ. ಆಕ್ಸಿಜನ್ನ ಹೀರಿಕೆ, ಅಬ್ಸಾರ್ಬೇಷನ್. ORAC ಅಂದರೆ ಅದೇ ಆಕ್ಸಿಜನ್ ರಾಡಿಕಲ್ ಅಬ್ಸಾರ್ಬಿಂಗ್ ಕೆಪಾಸಿಟಿ. ಸೊ ಅದು ಸಹ ಇಲ್ಲಿ ಅದೇ ವರ್ಕ್ ಇಲ್ಲಿ ಆಗ್ತದೆ. ಶಿಲಾಜಿತ್ ರೋಗನಿರೋಧಕತೆಯನ್ನು ಬಲಪಡಿಸುತ್ತದೆ. ಇದರಲ್ಲಿರುವ ಆಂಟಿ ಆಕ್ಸಿಗಳು ಫ್ರೀ ರ್ಯಾಡಿಕಲ್ಸ್ ನಿಯಂತ್ರಿಸುತ್ತದೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡ್ತದೆ. ಯಾರಿಗಾದ್ರೂ ಉರಿಯೂತ ಇದ್ರೆ ಅವರಿಗೆ ಇದು ಹೆಲ್ಪ್ ಆಗ್ತದೆ. ಇದು ಸಾಮಾನ್ಯ ಸೋಂಕುಗಳ ವಿರುದ್ಧ ರಕ್ಷಣೆ ನೀಡುತ್ತದೆ ಮತ್ತು ದೀರ್ಘಕಾಲದ ರೋಗಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ವೈದ್ಯಕೀಯ ಅಧ್ಯಯನಗಳು ಇದು ದೇಹದ ರಕ್ಷಣಾ ಕೋಶಗಳನ್ನು ಸಕ್ರಿಯಗೊಳಿಸುತ್ತದೆ ಎಂದು ತೋರಿಸಿವೆ. ಆರೋಗ್ಯ ಸಮಸ್ಯೆಗಳಿದ್ದರೆ ವೈದ್ಯರ ಸಲಹೆ ಪಡೆಯುವುದು ಮುಖ್ಯ ಮತ್ತು ಇಂಥ ಸಂದರ್ಭದಲ್ಲಿ ಮೆಡಿಕಲ್ ಇನ್ಶೂರೆನ್ಸ್ ಸಹಾಯಕವಾಗಬಹುದು. ಏನು ನನಗದು ಅರ್ಥ ಆಗ್ತಾ ಇಲ್ಲ. ಶಿಲಾಜಿತ್ ಮೆದುಳಿನ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ. ಇದು ಅಲ್ಝಮೈರ್ನಂಥ ಮೆದುಳು ಸಂಬಂಧಿತ ರೋಗಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಏಕೆಂದರೆ ಇದರಲ್ಲಿ ಟೌ ಪ್ರೋಟೀನ್ ಅನ್ನು ನಿಯಂತ್ರಿಸುವ ನೋಡಿ, ಇದನ್ನು ಹೊಸ ಇದೆ ಗುಣಗಳಿವೆ. ಏನೋ ಒಂದು ಟೌ ಪ್ರೋಟೀನ್ ಅದನ್ನು ಇದು ನಿಯಂತ್ರಿಸುತ್ತದೆ. ಇದು ನೆನಪಿನ ಶಕ್ತಿ, ಏಕಾಗ್ರತೆ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ. ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುವಲ್ಲಿ ಕೂಡ ಸಹಾಯ ಮಾಡುತ್ತದೆ. ಆಧುನಿಕ ಜೀವನ ಶೈಲಿಯಲ್ಲಿ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಇದು ಉಪಯುಕ್ತ. ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಈಗಿನ ಮಕ್ಕಳಿಗೆ ಆಧುನಿಕ ಜೀವನ ಶೈಲಿಯಲ್ಲಿದ್ದಾರೆ, ಆವಾಗ ಅವರು ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ತಾರೆ. ಪ್ರಾಬ್ಲಮ್ ಆಗ್ತದೆ. ಯಾಕೆಂದರೆ ಗಟ್ ಪ್ರಾಬ್ಲಮ್ ಇಸ್ ದ ಮೈಂಡ್ ಪ್ರಾಬ್ಲಮ್. ಹೊಟ್ಟೆಗೆ ಸರಿಯಾದ ಆಹಾರವನ್ನು ಹಾಕಲಿಲ್ಲ ಅಂದರೆ ಆಟೋಮೆಟಿಕ್ ಮಾನಸಿಕ ಪ್ರಾಬ್ಲಮ್ ಬರ್ತದೆ. ಅದನ್ನು ಸರಿ ಮಾಡಲಿಕ್ಕೆ ಇದು ಶಿಲಾಜಿತ್ ಹೆಲ್ಪ್ ಆಗ್ತದೆ. ಹೃದಯ ಮತ್ತು ರಕ್ತದ ಸಕ್ಕರೆ ನಿಯಂತ್ರಣಕ್ಕೂ ವರ್ಕ್ ಆಗ್ತದೆ. ಶಿಲಾಜಿತ್ ಹೃದಯ ಆರೋಗ್ಯಕ್ಕೆ ಉಪಯುಕ್ತ. ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತದ ಹರಿವನ್ನು ಸುಧಾರಿಸುತ್ತದೆ. ಮಧುಮೇಹಿಗಳಿಗೆ ಇದು ರಕ್ತದ ಸಕ್ಕರೆಯನ್ನು ನಿಯಂತ್ರಿಸುತ್ತದೆ. ಯಾಕೆಂದರೆ ಇದರಲ್ಲಿ ಇನ್ಸುಲಿನ್ ಸಂವೇದನೆಯನ್ನು ಹೆಚ್ಚಿಸುತ್ತದೆ. ನೋಟ್ ಮಾಡಿ, ಇನ್ಸುಲಿನ್ ಸಂವೇದನೆಯನ್ನು ಹೆಚ್ಚಿಸುತ್ತದೆ. ಎಷ್ಟೋ ಜನರಿಗೆ ಇದು ಪ್ರಾಬ್ಲಮ್ ಇಲ್ಲೇನೆ. ಇನ್ಸುಲಿನ್ ಉತ್ಪತ್ತಿ ಆಗುವುದಿಲ್ಲ, ಉತ್ಪತ್ತಿ ಆದರೂ ಕೂಡ ಅದರಲ್ಲಿ ಪವರ್ ಇರುವುದಿಲ್ಲ. ಬಟ್ ಶಿಲಾಜಿತ್ ತಗೊಂಡ್ರೆ ಇದು ಇನ್ಸುಲಿನ್ ಸಂವೇದನೆ ಹೆಚ್ಚಿಸುತ್ತದೆ. ವೈದ್ಯಕೀಯ ಸಲಹೆಯೊಂದಿಗೆ ಬಳಸಿದರೆ ಇದು ದೀರ್ಘಕಾಲದ ರೋಗಗಳ ನಿರ್ವಹಣೆಗೂ ಸಹಾಯ ಮಾಡುತ್ತದೆ. ಇಂತಹ ಸಂದರ್ಭಗಳಲ್ಲಿ ಹೆಲ್ತ್ ಇನ್ಶೂರೆನ್ಸ್ನಂಥ ಸೌಲಭ್ಯಗಳು ಚಿಕಿತ್ಸೆಯ ವೆಚ್ಚವನ್ನು ಕಡಿಮೆ ಮಾಡಬಹುದು. ಸೊ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ನೀವು ಇದನ್ನು ಕಮ್ಮಿ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಅದೊಂದು ಅಡ್ವರ್ಟೈಸ್ಮೆಂಟು ಇರ್ಬೋದು. ಚರ್ಮ ಮತ್ತು ಕೂದಲ ಆರೋಗ್ಯ. ಶಿಲಾಜಿತ್ ಚರ್ಮದ ಆರೋಗ್ಯವನ್ನು ಸುಧಾರಿಸ್ತದೆ. ನೋಡಿ, ಇದು ಬೇರೆ ಬೇರೆ ಇದರಲ್ಲೂ ವರ್ಕ್ ಆಗ್ತದೆ. ಇದರ ಆಂಟಿ ಆಕ್ಸಿಡೆಂಟ್ಗಳು ವಯಸ್ಸಾಗೋಕೆಯನ್ನು ಚಿಹ್ನೆಯನ್ನು ಕಡಿಮೆ ಮಾಡ್ತದೆ. ಯಾರಿಗೆಲ್ಲ ಬ್ಯೂಟಿ ಆಗಿರಬೇಕು, ಹ್ಯಾಂಡ್ಸಮ್ ಆಗಿರಬೇಕು, ಆಂಟಿ ಏಜಿಂಗ್ ಆಗಿರಬೇಕು, ಯಾವಾಗಲೂ ನೀವು ಯಂಗ್ ಆಗಿರಬೇಕು ಅಂತ ಹೇಳಿದ್ರೆ ನೀವು ಶಿಲಾಜಿತ್ತನ್ನು ಯೂಸ್ ಮಾಡಿ. ಮತ್ತು ಚರ್ಮವನ್ನು ಇದು ಒಳ್ಳೆ ಪೋಷಿಸ್ತದೆ. ನುಣುಪಾಗಿ ಹೊಳಪಾಗಿ ಗ್ಲೋಯಿಂಗ್ ಸ್ಕಿನ್ ಕೊಡ್ತದೆ. ಕೂದಲು ಬೆಳವಣಿಗೆಗೆ ಸಹಾಯ. ಇನ್ನು ಕೂದಲು ಬೆಳವಣಿಗೆ ಈಗ ಎಲ್ಲ ಕಮ್ಮಿ ಕೂದಲು ಬೆಳೆಸೋದಿಲ್ಲ, ಆದರೂ ಕೂಡ ನಿಮಗೆ ಯಾರಿಗೆಲ್ಲ ಹೆಣ್ಮಕ್ಳಿಗೆ ಇಂಟ್ರೆಸ್ಟ್ ಇದೆ ಅವರಿಗೆ ಇದು ಹೆಲ್ಪ್ ಆಗ್ತದೆ. ಇದನ್ನು ತಗೊಂಡಾಗ ನಿಮಗೆ ಕೂದಲು ಬೆಳವಣಿಗೆ ಕೂಡ ಸಹಾಯ ಆಗ್ತದೆ. ಯಾಕೆಂದರೆ ಇದು ಖನಿಜಗಳನ್ನು ಒದಗಿಸುತ್ತದೆ. ಉರಿಯೂತ ಕಡಿಮೆ ಮಾಡುವುದರಿಂದ ಚರ್ಮದ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಸೊ ಟೋಟಲ್ ಇಲ್ಲಿ ಕೊಟ್ಟಿದ್ದಾರೆ ಶಿಲಾಜಿತ್ ಲಾಭ ಸಾರಾಂಶ ನಿಮಗೆ. ಒಟ್ಟಿಗೆ ಶಕ್ತಿ ಹೆಚ್ಚಿಸುವುದು, ಆಯಾಸ ಕಡಿಮೆ ಮಾಡಿ ಸಹಿಷ್ಣುತೆ ಸುಧಾರಿಸ್ತದೆ, ರೋಗ ಶಕ್ತಿಯನ್ನು ಹೆಚ್ಚಿಸ್ತದೆ, ಸೋಂಕುಗಳ ವಿರುದ್ಧ ರಕ್ಷಣೆ ನೀಡುತ್ತದೆ, ಆಮೇಲೆ ಬ್ರೈನ್ ಟಾನಿಕ್ ಆಗಿ ವರ್ಕ್ ಆಗ್ತದೆ. ನೆನಪುಗಳು ಏಕಾಗ್ರತೆ, ಹಾರ್ಮೋನ್ ಸಮತೋಲನ, ಟೆಸ್ಟೋಸ್ಟೆರಾನ್ ಮಟ್ಟವನ್ನು ನಿಯಂತ್ರಿಸುತ್ತದೆ, ಹೃದಯ ಆರೋಗ್ಯಕ್ಕೆ ಒಳ್ಳೆಯದು, ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತದೆ, ಚರ್ಮ ಮತ್ತು ಕೂದಲಿಗೆ ಒಳ್ಳೆಯದು, ಆಮೇಲೆ ಆಂಟಿ ಏಜಿಂಗ್ ವಯಸ್ಸಾಗುವಿಕೆಯನ್ನು ತಡೆಯುತ್ತದೆ.
ಎಷ್ಟು ತಗೋಬೇಕು ಅಂತ ಕೊಟ್ಟಿದ್ದಾರೆ. ಶಿಲಾಜಿತ್ ಎಷ್ಟು ತಗೋಬೇಕು, ಶಿಲಾಜಿತ್ತನ್ನು ಬಳಸುವುದು ಹೇಗೆ, ಶಿಲಾಜಿತ್ ಸರಿಯಾಗಿ ಬಳಸುವುದು ಮುಖ್ಯ. ಸಾಮಾನ್ಯವಾಗಿ ದಿನಕ್ಕೆ 300ರಿಂದ 500 ಮಿಲಿಗ್ರಾಮ್ ತೆಗೆದುಕೊಳ್ಳಲಾಗ್ತದೆ. ಇನ್ ಜನರಲ್ ಇದು ಜನರಲ್ 300ರಿಂದ 500 ಮಿಲಿಗ್ರಾಮ್. 1 ಗ್ರಾಮ್ ಅಲ್ಲ, 1 ಗ್ರಾಮ್ ಅಂದರೆ 1000 ಮಿಲಿಗ್ರಾಮ್ ಬರುತ್ತೆ. ಇದು ಸಾಧಾರಣ ನಿಮಗೆ ಅರ್ಧ ಗ್ರಾಮ್. ಇದನ್ನು ನೀರಿನೊಂದಿಗೆ ಅಥವಾ ಹಾಲಿನೊಂದಿಗೆ ಮಿಶ್ರಣ ಮಾಡಿ ಸೇವಿಸಬಹುದು. ಆಯುರ್ವೇದದಲ್ಲಿ ಇದನ್ನು ಇತರ ಔಷಧಿಗಳೊಂದಿಗೂ ಸಂಯೋಜಿಸಿ ಬಳಸಲಾಗುತ್ತದೆ. ಅದು ನಿನ್ನೆ ಮೇಡಮ್ ನಮ್ಗೆ ಹೇಳಿದ್ದಾರೆ, ಬೇರೆ ಬೇರೆ ಇದರಲ್ಲಿ ಹೋಗಿ ಬಳಸ್ಬೋದು ಅಂತ ಹೇಳಿದ್ದಾರೆ. ಗರ್ಭಿಣಿಯರು ಮತ್ತು ಮಕ್ಕಳು ಬಳಸುವ ಮೊದಲು ವೈದ್ಯರ ಸಲಹೆ ಪಡೆಯಬೇಕು ಹೇಳಿದ್ದಾರೆ. ಶುದ್ಧ ಶಿಲಾಜಿತ್ ಮಾತ್ರ ಬಳಸಿ, ಏಕೆಂದರೆ ಕಲಬೆರಕೆ ಅಪಾಯಕಾರಿ. ಸೊ ಅದಕ್ಕೋಸ್ಕರ ನೀವು DXN ಬಳಸಬೇಕು. ಮೊನ್ನೆ ಒಬ್ರು ಬಂದು ನಮ್ಮ ಒಂದು ಇದೆಯಲ್ಲ, ಅವರ ಲೈಫಲ್ಲೇ ಇದುವರೆಗೆ ಯೂಸ್ ಮಾಡಲಿಲ್ಲ ಅಂತ. ನೋಡಿ, ನೀವು DXN ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ರೇಟ್ ಜಾಸ್ತಿ ಅಂತ ಹೇಳ್ತಿರಲ್ಲ. ನೋಡಿ, ಇದು ನನಗೆ ಒಂದು ಉದಾಹರಣೆ ನಿಮ್ಗೆ ಹೇಳೋದು. ಅವ್ರು ಹೇಳ್ತಾರೆ, ಈ ಇದೆಯಲ್ಲ, ಅವ್ರಿಗೆ 55 ವರ್ಷ ಆಗಿದೆ. ಜೀವನದಲ್ಲಿ ಫಸ್ಟ್ ಟೈಮ್ ನೋಡಿ ಈ ಒಂದು ಒಳ್ಳೆಯ ಪ್ಯೂರ್ ನಾನು ಬಳಸಿದಂತ. ಇದುವರೆಗೂ ಎಲ್ಲ ಎಲ್ಲ ಏನು ಹೇಳ್ತಾರೆ, 90% ಬೇರೆ ಅಡಲ್ಟ್ರೇಷನ್, ಅದ್ರಲ್ಲಿ ಇರೋದು 10% ಮಾತ್ರ. ಆನಂತರ ಅದ್ರ ಬಗ್ಗೆ ಅವ್ರು ರಿಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯ್ತು ಒರಿಜಿನಲ್ ಹಿಂಗಿಗೆ ಎಷ್ಟು ರೇಟ್ ಇದೆ ಅಂತ. DXN ರಿಲೀಸ್ ಮಾಡಿದೆ, ಎಷ್ಟು ಜನ ಬಳಸಿದ್ರೋ ಗೊತ್ತಿಲ್ಲ, ಅದ್ರ ರೇಟ್ ನೋಡಿ ಯಾರು ಬಳಸಲಿಲ್ಲ ಕಾಣ್ತು. ನಾವೀಗ 3ನೇ ಪ್ಯಾಕೆಟ್ ಯೂಸ್ ಮಾಡ್ತೀವಿ. ಸೊ ಅದರಿಂದ ಪ್ಯೂರ್ ಓಕೆ, ನೀವು ಕಮ್ಮಿ ಬಳಸಿ, ಬಟ್ ಪ್ಯೂರನ್ನು ಬಳಸಿ. ಯಾವುದ್ಯಾವುದೋ ದುಡ್ಡು ಕೊಟ್ಟು ಯಾಕೆ ಬಳಸ್ತೀರಿ? ಮಾರ್ಕೆಟಲ್ಲಿ ನಿಮಗೆ 50 ರೂಪಾಯಿ 60 ರೂಪಾಯಿ ಸಿಗ್ತದಲ್ಲ, ಅದೆಲ್ಲ ಮೈದಾನೆ. ಅದರಲ್ಲಿ 10% ಇರುವುದಿಲ್ಲ. ನಿಮ್ಗೆ ಬೇಕಾದ್ರೆ ಒಂದು ವಿಡಿಯೋ ಕಳಿಸ್ತೀನಿ, ಅದರದ್ದು ಬೇಕಾದ್ರೆ ಹೇಗೆ ಮಿಕ್ಸ್ ಮಾಡ್ತಾರೆ ಅಂತ ಹಿಂಗಿಗೆ. ಸೊ ಶುದ್ಧ ಶಿಲಾಜಿತ್ ಮಾತ್ರ ಬಳಸಿ, ಯಾಕಂದರೆ ಇದು ಸಹ ನಿಮಗೆ ಸೇಮ್. ಯಾಕಂದರೆ ಇದು ಕಾಸ್ಟ್ಲಿ ಐಟಮ್ ಅಲ್ಲ. ಜನ ಏನು ಮಾಡ್ತಾರೆ, ಇದಕ್ಕೆ ಮಿಕ್ಸ್ ಮಾಡ್ತಾರೆ, ಕಲಬೆರಕೆ ಇದ್ದೇ ಇರ್ತದೆ. ಸೊ ಅದರಿಂದ DXN ಇಸ್ ಫಾರ್ ಕ್ವಾಲಿಟಿ. ಡೋಸೇಜ್ ಮತ್ತು ಸಂರಕ್ಷಣೆ. ಡೋಸೇಜ್ ವೈಯಕ್ತಿಕ ಆರೋಗ್ಯದ ಮೇಲೆ ಅವಲಂಬಿತ. ಅಂದರೆ ನೀವು ಸ್ವಲ್ಪ ಹೆಚ್ಚು ಕಮ್ಮಿ ತಗೋಬಹುದು. ಮಕ್ಕಳಿರ್ಬೋದು ಅಥವಾ ಪ್ರಾಬ್ಲಮ್ ಇರ್ಬೋದು, ಹೆಲ್ತ್ ಇಶ್ಯೂಸ್ ಇರ್ಬೋದು, ಆವಾಗ ನೀವು ಸ್ವಲ್ಪ ಜಾಸ್ತಿನೂ ಪ್ರಾರಂಭದಲ್ಲಿ ಕಡಿಮೆ ಪ್ರಮಾಣದಿಂದ ಪ್ರಾರಂಭಿಸಿ. ಇದನ್ನು ಆಹಾರದೊಂದಿಗೆ ತೆಗೆದುಕೊಳ್ಳುವುದು ಉತ್ತಮ. ಇದರ ಬಳಕೆ ಸಮಯದಲ್ಲಿ ನಿಯಮಿತ ವೈದ್ಯಕೀಯ ಪರೀಕ್ಷೆಗಳು ಮುಖ್ಯ. ವಿಶೇಷವಾಗಿ ದೀರ್ಘಕಾಲ ನೀವು ಕಂಟಿನ್ಯೂಯಸ್ ಆಗಿ ಯೂಸ್ ಮಾಡಿದ್ರೆ ನಮ್ಮ DXN ಕ್ಲಿನಿಕ್ ಇದೆ, ಅವ್ರ ಹತ್ರ ಕೇಳಿಕೊಂಡು ಯೂಸ್ ಮಾಡಿ. ಎಷ್ಟು ತಗೋಬೇಕು, ಹೇಗೆ ತಗೋಬೇಕು ಅಂತ ಅವರು ಕರೆಕ್ಟಾಗಿ ಮೆಸೇಜ್ ಕೊಡ್ತಾರೆ. ಸೊ ಈಗ DXN ಕಂಪನಿ ಬಗ್ಗೆ ಬರ್ತಾ ಇದ್ದೀನಿ ನಾನೀಗ. ನಮ್ಮ ಕಂಪನಿ ಇದರ ಬಗ್ಗೆ ಏನು ಹೇಳ್ತದೆ ಅಂತ. ಈಗ ಅದು ನಾನು ಹೇಳಿದ್ದೆಲ್ಲ ಜನರಲ್, ಅದರ ಬಗ್ಗೆ ಜನರಲ್. ಈಗ ಇಲ್ಲಿ ರಿಚ್ ಕಾಂಪೋಸಿಷನ್ ಕಂಟೈನ್ 6 to 80% ಹ್ಯೂಮಿಕ್ ಸಬ್ಸ್ಟೆನ್ಸ್. ಅಲ್ಲ, ನಾನು ಹ್ಯೂಮಿಕ್ ಆಸಿಡ್ ಅಂತ ಹೇಳಿದೆ ನಿಮ್ಗೆ. ಇದರಲ್ಲಿ ಎಷ್ಟಿದೆ ಅಂದರೆ 80%, 60 to 80% ಇದೆ ಅಂತ. ಸೊ ಅದರಿಂದ ನಿಮಗೆ ಈಸಿಲಿ ನೀವು ಇದನ್ನು ಪ್ಯೂರ್ ಅಂತ ನಂಬೋದು. ಹೈ ಪ್ಯೂರಿಟಿ ಫುಲ್ವಿಕ್ ಆಸಿಡ್ ಅಬೋವ್ 70% ಇದೆ. 70% ಇದೆ ಅಂತ ಹೇಳಿದ್ರೆ ಇಟ್ ಈಸ್ ಗ್ರೇಟ್. ಸೊ ಹಾಗೆ ನೆಕ್ಸ್ಟ್ ನ್ಯೂಟ್ರಿಯೆಂಟ್ಸ್ ಡೆನ್ಸ್ ಫಾರ್ಮುಲಾ, ರಿಚ್ ಇನ್ ಮಿನರಲ್ಸ್, ಸಾಲ್ಟ್ಸ್ ಆ್ಯಂಡ್ ಅಮಿನೋ ಆಸಿಡ್ಸ್, ಇನ್ಕ್ಲೂಡ್ಸ್ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್. ಸೊ ಅದರಲ್ಲಿ ನಿಮಗೆ ಅದು ಸಹ ಇದರಲ್ಲಿ ಇದೆ. ಸೊ ನ್ಯಾಚುರಲ್ ಆರಿಜಿನ್ ಆ್ಯಂಡ್ ಆರ್ಗ್ಯಾನಿಕ್ ಮಿನರಲ್ ಸಬ್ಸ್ಟೆನ್ಸಸ್ ಬಯೋಲಾಜಿಕಲಿ ಫಾರ್ಮ್ಡ್ ಓವರ್ ಸೆಂಚುರೀಸ್ ಇನ್ ಹೈ ಆಲ್ಟಿಟ್ಯೂಡ್ ಮೌಂಟೇನ್ ರೇಂಜಸ್. ಸೊ ಅದರಿಂದ ಎತ್ತರ ಪರ್ವತ ಶ್ರೇಣಿಗಳಿಂದ ಪ್ಯೂರ್ ಆದ ಶಿಲಾಜಿತ್ DXN ಲಾಂಚ್ ಮಾಡಿದೆ. ಬೇಕಾದಷ್ಟು ಅದರಲ್ಲಿ ಆರ್ಗ್ಯಾನಿಕ್ ಲವಣಾಂಶಗಳಿಂದ ಕೂಡಿದೆ. ಸೊ ಅದನ್ನು ಪ್ರತಿಯೊಬ್ಬರು DXN ಶಿಲಾಜಿತ್ತನ್ನು ಬಳಸ್ಬೋದು. ಹೋಲಿಸ್ಟಿಕ್ ಬೆನಿಫಿಟ್ಸ್ ಆಫ್ DXN ಶಿಲಾಜಿತ್. DXN ಇಸ್ ಎ ಡಿಫ್ರೆಂಟ್, ನಾನು ಹೇಳಿದಿಲ್ಲ ಕ್ವಾಲಿಟಿಯಲ್ಲಿ. ಲೋಕಲ್ ನಿಮಗೆ ಬೇಕಾದಷ್ಟು ಸಿಗ್ಬೋದು ಇನ್ ಜನರಲ್, ಬಟ್ DXN ಅದು ಎಂಬ್ಲಮ್ ಹಾಕಿದೆ ಅಂತ ಹೇಳಿದ್ರೆ ದಟ್ ಈಸ್ ಕ್ವಾಲಿಟಿ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಇರ್ತದೆ. ಅದರಿಂದ ನೀವು ಮ್ಯಾಕ್ಸಿಮಮ್ ಎನರ್ಜಿ ಆ್ಯಂಡ್ ಸ್ಟ್ಯಾಮಿನಾ DXN ಇದರಲ್ಲಿ ಸಿಗ್ತದೆ. ಹೆಲ್ಪ್ಸ್ ಎನ್ಹಾನ್ಸ್ ಡೈಲಿ ಎನರ್ಜಿ ಲೆವೆಲ್. ಪ್ರತಿದಿನ ಕೆಲಸ ಮಾಡಲಿಕ್ಕೆ, ಜಾಬಿಗೆ ಹೋಗುವವರಿಗೆ ಅಥವಾ ಬೇರೆ ಫಿಸಿಕಲ್ ವರ್ಕ್ ಮಾಡೋವರಿಗೆ, ಮೆಂಟಲ್ ವರ್ಕ್ ಮಾಡೋವರಿಗೆ ಇದು ತುಂಬ ಒಳ್ಳೆಯದಾಗ್ತದೆ. ಸಪೋರ್ಟ್ ಎಂಡ್ಯೂರೆನ್ಸ್ ಆ್ಯಂಡ್ ರೆಡ್ಯೂಸ್ ದ ಫಟಿಗ್. ನಿಮ್ಮ ಏನು ಶಕ್ತಿ, ತಾಕತ್ತು, ಖುಷಿ ಇರ್ತದೆ, ಅದರಿಂದ ನಿಮಗೆ ಏನು ಸುಸ್ತಾಗೋದಿಲ್ಲ, ಟೈರ್ಡ್ನೆಸ್ ಆಗೋದಿಲ್ಲ. ಸೊ ಹಾಗಾಗಿ ಇಮ್ಯುನಿಟಿ ಆ್ಯಂಡ್ ವೆಯ್ಟ್ ಸಪೋರ್ಟ್ಗೆ ನಿಮಗೆ ಇದು ಹೆಲ್ಪ್ ಆಗ್ತದೆ. ಆ್ಯಕ್ಟ್ ಆಸ್ ಎ ನ್ಯಾಚುರಲ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಹಾಗೆ ಹೆಲ್ದಿ ಮೆಟಬಾಲಿಸಮ್ ಆ್ಯಂಡ್ ವೆಯ್ಟ್ ಮ್ಯಾನೇಜ್ಮೆಂಟಿಗೂ ಒಳ್ಳೆಯದು. ನಿಮ್ಮ ಇಡೀ ಹೋಲ್ ಬಾಡಿ ಮೆಟಬಾಲಿಸಮ್ ಸಿಸ್ಟಮ್
ನಮ್ಮ ದೇಹದ ಸಿಸ್ಟಮ್ ಇದೆ. ಉಸಿರಾಟ ಕ್ರಿಯೆ ಇರ್ಬೋದು, ಅಥವಾ ನಿಮಗೆ ರಕ್ತ ಪರಿಚಲನೆ ಸಿಸ್ಟಮ್ ಇರ್ಬೋದು, ಅಥವಾ ಜೀರ್ಣಕ್ರಿಯೆ ಸಿಸ್ಟಮ್ ಇರ್ಬೋದು, ಅಥವಾ ಎಸ್ಕ್ರೇಟರಿ ಸಿಸ್ಟಮ್ ಇರ್ಬೋದು, ಅಥವಾ ಬ್ರೈನ್ ನರ್ವ್ ಸಿಸ್ಟಮ್ ಇರ್ಬೋದು, ಯಾವುದೇ ಇರ್ಬೋದು, ಸಪೋರ್ಟ್ ಮಾಡ್ತದೆ, ಅದಕ್ಕೆ ಸಪೋರ್ಟ್ ಮಾಡ್ತದೆ. ಈವನ್ ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತ ಇದೆ. ವೆಯ್ಟ್ ಕಮ್ಮಿ ಇದ್ರೆ ನಿಮಗೆ ಜಾಸ್ತಿ, ಅಥವಾ ಜಾಸ್ತಿ ಇದ್ರೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಕೂಡ ಇದು ನಿಮಗೆ ಹೆಲ್ಪ್ ಆಗ್ತದೆ. ಟೋಟಲ್ ಡಿಟಾಕ್ಸಿಫಿಕೇಶನ್, RGGLಗೆ ಹೇಳ್ತೀವಿ ನೋಡಿ, ಡಿಟಾಕ್ಸಿಫಿಕೇಶನ್. ಯಾಕಂದ್ರೆ ಇದು ಇಮ್ಯುನಿಟಿ ಮೇಲೆ ವರ್ಕ್ ಆಗೋದ್ರಿಂದ ನ್ಯಾಚುರಲ್ ಮಿನರಲ್ ಪ್ರೊಫೈಲ್ ಏಟ್ಸ್ ಇಂಟರ್ನಲ್ ಡಿಟಾಕ್ಸ್. ಬಾಡಿ ಒಳಗಡೆ ಏನೋ ಹೆಚ್ಚು ಕಮ್ಮಿ ಇದ್ರೆ ಹೊರಗಡೆ ಗೊತ್ತಾಗ್ತದೆ ನಿಮಗೆ, ಆದರೆ ಒಳಗಡೆ ಇಂಟರ್ನಲ್ ಡಿಟಾಕ್ಸಿಫಿಕೇಶನ್ ವೆರಿ ಇಂಪಾರ್ಟೆಂಟ್. ಫ್ಯಾಟ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಅಥವಾ ಯೂರಿಕ್ ಆಸಿಡ್ ಇರ್ಬೋದು, ಅಥವಾ ಟ್ಯೂಮರ್ ಇರ್ಬೋದು, ಅಥವಾ ಕಿಡ್ನಿ ಸ್ಟೋನ್ ಇರ್ಬೋದು, ಎನಿಥಿಂಗ್ ಬಾಡಿ ಒಳಗಡೆ ಇದ್ರೆ ಪ್ರಾಬ್ಲಮ್. ಸೊ ಅದನ್ನ ಇಂಟರ್ನಲ್ ಡಿಟಾಕ್ಸಿಫಿಕೇಶನ್ಗೆ ಶಿಲಾಜಿತ್ ತುಂಬಾ ಹೆಲ್ಪ್ ಆಗ್ತದೆ. ಆ್ಯಂಡ್ ಸೆಲ್ಯುಲರ್ ಹೆಲ್ತ್, ನಾನು ಹೇಳುವಾಗ ಜೀವಕೋಶಕ್ಕೆ ನಿಮಗೆ ಅಬ್ಸಾರ್ಬೇಷನ್ ಪವರ್ ಬೇಕು. ಈಗ ಕಣ್ಣು ಅಂತ ತಿಳ್ಕೊಳ್ಳಿ, ಕಣ್ಣು ಹೀಗೆ ಇರ್ತದೆ, ಅಲ್ಲಿ ಜೀವಕೋಶ ವಿಟಮಿನ್ ಎ ಅನ್ನು ಅಬ್ಸರ್ವ್ ಮಾಡಬೇಕು. ವಿಟಮಿನ್ ಎ ಹೋಗ್ತಾ ಇರ್ತದೆ ಬ್ಲಡ್ ಅಲ್ಲಿ, ಅದನ್ನ ಎಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆ ಜೀವಕೋಶ ಪ್ರಯೋಜನ ಇಲ್ಲ. ಸೊ ಅದಕ್ಕೆ ಇದು ಹೆಲ್ಪ್ ಆಗ್ತದೆ ಅಬ್ಸಾರ್ಬೇಷನ್ಗೆ. ಆ್ಯಂಡ್ ದ ಥೆರಪಿಟಿಕ್ ಸಪೋರ್ಟ್ ಮೇ ಹೆಲ್ಪ್ ಇನ್ ಮ್ಯಾನೇಜಿಂಗ್ ಅನಿಮಿಯಾ ಆ್ಯಂಡ್ ಹೈ ಆಲ್ಟಿಟ್ಯೂಡ್ ಸೆರೆಬ್ರಲ್ ಎಡಿಮಾ ಆ್ಯಂಡ್ ಸಪೋರ್ಟ್. ಇದಕ್ಕೆಲ್ಲ ಅಂದರೆ ಈವನ್ ಕೆಲವು ರ್ಯಾರ್ ಏನು ಪ್ರಾಬ್ಲಮ್ ಇದ್ರೂ ಕೂಡ ಅಂಥದಕ್ಕೂ ಕೂಡ ಮೆಡಿಸಿನ್ ಇಲ್ಲ ಕೆಲವುದಕ್ಕೆ. ಸೊ ಅಂಥದಕ್ಕೂ ಶಿಲಾಜಿತ್ ವಿಲ್ ಹೆಲ್ಪ್ ಯು. ಸೊ ಅದರಿಂದ ರೆಗ್ಯುಲರ್ ಇದು ಯೂಸ್ ಮಾಡಿ ಬೆನಿಫಿಟ್ ಅನ್ನ ನೀವು ತಗೋಬಹುದು. ಸೊ ಡೈರೆಕ್ಷನ್ ಫಾರ್ ಯೂಸ್ ಕೊಟ್ಟಿದ್ದಾರೆ ನೋಡಿ. ಟೇಕ್ 500 mg, ಆಗಲೇ ಹೇಳಿದ್ದೀವಿ ನಾವು, 500 ಮಿಲಿಗ್ರಾಮ್, ಅಪ್ರಾಕ್ಸಿಮೇಟ್ ಅರ್ಧ ಸ್ಪೂನ್ ಸಾಕು ಅಂತ. ನಿಮ್ಮ ಚಮಚದಲ್ಲಿ ಯಾವಾಗ 5 ml ಅಂತ ಹೇಳ್ತಾರೆ, ಸೊ ಅದರಿಂದ ಅರ್ಧ ಚಮಚ ಸೊ ಸಾಕಾಗ್ತದೆ. ಒನ್ಸ್ ಡೈಲಿ, ದಿನಕ್ಕೆ ಒಂದು ಬಾರಿಗೆ ತಗೊಳ್ಳಿ. ಆರ್ ಆಸ್ ಡೈರೆಕ್ಟರ್ ದ ಹೆಲ್ತ್ ಕೇರ್ ಪ್ರೊಫೆಷನಲ್, ಏನಾದರೂ ನಿಮಗೆ ತೊಂದರೆ ಇದ್ರೆ, ಪ್ರಾಬ್ಲಮ್ ಇದ್ರೆ, ಸೊ ಅವರ ಒಂದು ಡೈರೆಕ್ಷನ್ನಲ್ಲಿ ನೀವು ತಗೋಬಹುದು, ಜಾಸ್ತಿ ಮಾಡ್ಬೋದು. ಕನ್ಸ್ಯೂಮ್ ವಿತ್ ವಾರ್ಮ್ ವಾಟರ್ ಆರ್ ಮಿಲ್ಕ್, ಒಂದು ಬೆಚ್ಚಗಿನ ನೀರಿನಲ್ಲಿ ಇದನ್ನ ಮಿಕ್ಸ್ ಮಾಡಿ ತಗೊಳ್ಳೋದು ಒಳ್ಳೆಯದು. ಇಲ್ಲ ಅಂದರೆ ಬೆಚ್ಚಗಿನ ಹಾಲಲ್ಲಿ ಇದನ್ನ ತಗೋಬಹುದು. ಕ್ವಾಲಿಟಿ ಅಶ್ಯೂರೆನ್ಸ್ ಸೋರ್ಸ್ ಫ್ರಮ್ ಹೈ ಆಲ್ಟಿಟ್ಯೂಡ್ ರೀಜನ್ ಅಂತ ಹೇಳ್ಬೇಕು ನೀವು. ಯಾಕೆಂದರೆ ನಮಗೆ ಕಾಂಪಿಟೇಟರ್ ಬೇಕಾದಷ್ಟು ಮಾರ್ಕೆಟಲ್ಲಿ ಸಿಗ್ಬೋದು. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅವರ್ ಶಿಲಾಜಿತ್ ಆ್ಯಂಡ್ ಅದರ್ ಶಿಲಾಜಿತ್? ಸೊ ಸೋರ್ಸ್ ಫ್ರಮ್ ಹೈ ಆಲ್ಟಿಟ್ಯೂಡ್ ಅಂದರೆ ಭಾರಿ ಎತ್ತರದ, ಈಗ ಕೆಲವು ಟೀ ಎಲ್ಲ ಇದೆ. ಈಗ ಡಾರ್ಜಿಲಿಂಗ್ ಟೀ ಇದೆ, 1 kg 10,000 ರೂಪಾಯಿ. 10,000 ರೂಪಾಯಿ ಅಂತ ಹೇಳ್ತೀವಿ ನಾವು ಅಲ್ಲ. ಇಲ್ಲಿ ನಿಮ್ಗೆ ಯಾಕಂದ್ರೆ 100 ರೂಪಾಯಿಗೆ 1 kg ಸಿಗ್ತದೆ, 10,000 ರೂಪಾಯಿ ಯಾಕೆ ಕೊಡಬೇಕು? ದಟ್ ಈಸ್ ಕಾಲ್ಡ್ ಹೈ ಆಲ್ಟಿಟ್ಯೂಡ್ ರೀಜನ್. ಅಂದ್ರೆ ಅಷ್ಟು ಹೈಟ್ ಅಲ್ಲಿ ಅದು ಬೆಳೆದಿರ್ತದೆ, ಅದರ ಕ್ವಾಲಿಟಿ ಡಿಫರೆನ್ಸ್ ಇದೆ, ಅದರ ಅರೋಮಾ ಡಿಫರೆನ್ಸ್ ಇರ್ತದೆ, ಅದಕ್ಕೋಸ್ಕರ ಅಷ್ಟು ರೇಟ್. ಅದೇ ತರ ಶಿಲಾಜಿತ್ ಹೈಟ್ ಅಲ್ಲಿ ಇದ್ದಾಗ ಅದರ ಕ್ವಾಲಿಟಿ ಡಿಫರೆಂಟ್ ಇರ್ತದೆ. ಪ್ರೋಸೆಸ್ ಅಂಡರ್ ಸ್ಟ್ರಿಂಜೆಂಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್. DXN ಅಂದ್ರೆ ಗೊತ್ತಿದೆ ನಿಮಗೆ, ಕ್ವಾಲಿಟಿ ಅಂದ್ರೆ DXN. ಸೊ ಅದರಿಂದ ಕ್ವಾಲಿಟಿಗೆ ಕಾಂಪ್ರಮೈಸ್ ಇದರಲ್ಲಿ ಇಲ್ಲ. ಫ್ರೀ ಫ್ರಮ್ ಹಾರ್ಮ್ಫುಲ್ ಅಡಿಟಿವ್, ಯಾವುದೇ ನಿಮಗೆ ಅಡಿಟಿವ್ಸ್ ಅಂದರೆ ಕೆಲವರಿಗೆ ಏನಾಗ್ತದೆ, ನೀರಾಗಲಿಕ್ಕೆ ಅಥವಾ ದಪ್ಪ ಆಗಲಿಕ್ಕೆ ಅಡಿಟಿವ್ಸ್ ಅಂದರೆ ಜಸ್ಟ್ ಲೈಕ್ ನಿಮಗೆ ಆ್ಯಡಿಂಗ್ ಗಮ್ ಇದ್ದ ಹಾಗೆ ಅಡಿಟಿವ್ಸನ್ನು ಆ್ಯಡ್ ಮಾಡ್ತಾರೆ. ಟೂತ್ ಪೇಸ್ಟಿಗೆಲ್ಲ ಅಡಿಟಿವ್ಸ್ ಆ್ಯಡ್ ಮಾಡ್ತಾರೆ, ಅದೇ ಥರ. ಬಟ್ ದಟ್ ಈಸ್ ಕೆಮಿಕಲ್. ಬಟ್ ಇದರಲ್ಲಿ ಯಾವುದೇ ನೋಡಿ ಫ್ರೀ ಫ್ರಮ್ ಹಾರ್ಮ್ಫುಲ್ ಅಡಿಟಲ್ಸ್ ಯಾವುದು ನಿಮಗೆ ಇಲ್ಲ. ಸೊ ಅದರಿಂದ ಈಗ ನಿಮಗೆ ಸ್ಟಾರ್ಟಿಂಗಲ್ಲಿ 25% ಎಕ್ಸ್ಟ್ರಾ ಇದೆ. 25 ಅದರಲ್ಲಿ ಈಗ ತುಂಬಿದಾರಲ್ಲ, ಅದಕ್ಕೆ 25% ಈಗ ನೀವು ತಗೊಳ್ಳೋದು ಲಾಭ. 25% ಎಕ್ಸ್ಟ್ರಾ ಅದರಲ್ಲಿ ಹಾಕಿದ್ದಾರೆ. ಸೊ ರೇಟ್ ನಿಮಗೆ ಇದರಲ್ಲಿ 1645 DP, MRP ನಿಮಗೆ 2,000 ರೂಪಾಯಿ 60 ರೂಪಾಯಿ ಆಗ್ತದೆ. 2006 ನಾನು ನೋಡಿದ್ದೇವೆ, ಬೇರೆ ಬೇರೆ ಕಂಪನಿಯಲ್ಲಿ ನೋಡಿದೆ, ಬೇರೆ ರೇಟ್ಸ್ ಎಲ್ಲ ನಿಮಗೆ ಸಾಧಾರಣ ನಿಮಗೆ ಅಡಲ್ಟ್ರೇಷನ್ ಬಿಟ್ಟರೆ ಅದು ಕಮ್ಮಿ ಸಿಗ್ತದೆ. ಒರಿಜಿನಲ್ ಎಲ್ಲ 2,500, 3,000, 5,000 ವರೆಗೂ ರೇಟ್ಸ್ ಇದೆ. ಅದರಿಂದ DXN ನಿಮಗೆ ನಾರ್ಮಲ್ ರೇಟನ್ನು 2,060 ರೂಪಾಯಿ ಇಟ್ಟಿದೆ. ಸೊ 1645 ಇದರಲ್ಲಿ ನಿಮಗೆ 25 ಗ್ರಾಮ್ ಇರ್ತದೆ ಇದರಲ್ಲಿ. ಸೊ 1,645 ನಿಮಗೆ DP ರೇಟಲ್ಲಿ ಸುಮಾರು ನಿಮಗೆ 500 ರೂಪಾಯಿವರೆಗೆ ಡಿಫ್ರೆನ್ಸ್ ಇದೆ ನೋಡಿ. ಸಾಧಾರಣ ಹೆಚ್ಚು ಕಮ್ಮಿ 500 ರುಪೀಸ್ MRP ಯಾರಿಗಾದ್ರೂ ಕೊಟ್ಟರೆ ನಿಮ್ಗೆ 500 ರೂಪಾಯಿ ಸಿಗ್ತದೆ. ನೀವು ಎಸ್ಪೆಷಲಿ ಈ ಹೊಸದಾಗಿ ಮದುವೆ ಆದವರಿಗೆ ಜಸ್ಟ್ ನೀವು ಇದ್ರ ಬಗ್ಗೆ ಮಾತಾಡಿ, ಯಾಕಂದ್ರೆ ಅವರಿಗೆ ಒಂದಲ್ಲ ಒಂದು ವೀಕ್ನೆಸ್ ಇದ್ದೇ ಇರ್ತದೆ. ಜಸ್ಟ್ ದೇ ಆರ್ ಲೀಸ್ಟ್ ಬಾದರ್ ಅಬೌಟ್ ದಿಸ್ ರೇಟ್ ಅಂಡ್ ಆಲ್. ಶೋರ್ಟ್ ನಮ್ಮ ಹತ್ರ ಶಿಲಾಜಿತ್ ಇದೆ ಅಂತ ಹೇಳಿ ಅವರು ಕೂಡಲೇ ಸರ್ಚ್ ಮಾಡಿ ನೋಡ್ತಾರೆ. ಇವತ್ತು ಎಲ್ಲ ಹುಡುಗರು ಹುಷಾರಿದ್ದಾರೆ, ನೋಡ್ತಾರೆ, ಆವಾಗ ಅವರು ರೇಟ್ ನೋಡ್ತಾರೆ. ಸೊ ಆವಾಗ ನೀವು ಹೇಳ್ಬೋದು.
ಈವನ್ ನಿಮಗೆ 630 ಎಸ್ ವಿ ಇದೆ ನೋಡಿ. ಒಂದು ಹೋಯ್ತು ಅಂತ ಹೇಳಿದ್ರೆ 630 ಎಸ್ ವಿ ಅಂತ ಹೇಳಿದ್ರೆ ಇವರ ಸ್ಟಾರ್ ಏಜೆಂಟ್ ಆದರೆ ಎಷ್ಟು ಸಿಗ್ತದೆ? 25 ಆರ್ಲಿ 150, 25 ಮೂಲ 75, ಸುಮಾರು 160 ರೂಪಾಯಿ ನಿಮಗೆ ಬೋನಸ್ ಬರ್ತದೆ. ಒಂದು ಹೋಯ್ತು ಅಂದ್ರೆ ಅಷ್ಟು ಬೋನಸ್ ಅನ್ನ ಸಹ ನೀವು ತಗೋಬಹುದು. ಸೊ ಅದರಿಂದ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ ಶಿಲಾಜಿತ್. ಸೊ ಅದರಿಂದ ಏನಾದರೂ ನಿಮಗೆ ಶಿಲಾಜಿತ್ ಬಗ್ಗೆ ಡೌಟ್ ಇದ್ರೆ ನೀವು ಕೇಳಬಹುದು. ಈಗ ಕಂಪನಿ ಒಂದು ಆಫರ್ ಕೊಟ್ಟಿದೆ ನಿಮಗೆ. ಯಾರೆಲ್ಲ 15 ಸ್ಟಾಕ್ ಪಾಯಿಂಟ್ನವ್ರಿಗೆ ಅಥವಾ ಯಾರು ಡಿಸ್ಟ್ರಿಬ್ಯೂಟರ್ 15 ಆರ್ಡರ್ ಮಾಡಿದ್ರೆ ಬೈ 15 ಗೆಟ್ 1 ಫ್ರೀ. 15 ತಗೊಂಡ್ರೆ ನಿಮಗೆ ಒಂದು ಬಾಟ್ಲೇ ಫ್ರೀ ಇದೆ. ನೀವು 15 ಕಸ್ಟಮರ್ನ ಮಾಡಬೇಕಷ್ಟೇ. ಸೊ ಅದರಿಂದ 14th ದ ಲಾಂಚಿಂಗ್ ಆನ್ 14th ಫೆಬ್ರವರಿ ಆಲ್ರೆಡಿ ಸ್ಟಾಕ್ ಪಾಯಿಂಟ್ ಅಲ್ಲಿ ಬಂದಿದೆ. ನೀವು ತಗೋಬಹುದು, ಆರ್ಡರ್ ಮಾಡ್ಬೋದು. ಸೊ ಹಾಗಾಗಿ ಲಾಂಚಿಂಗ್ ಆನ್ 14th ಅಂತ ಹಾಕಿದ್ದಾರೆ. ಬಟ್ ಆಲ್ರೆಡಿ ಸ್ಟಾಕ್ ಪಾಯಿಂಟ್ಗೆ ಕಂಪನಿಗೆ ಪ್ರಾಡಕ್ಟ್ ರೆಡಿ ಆಗಿದೆ. ಸೊ ಅದರಿಂದ ಬೈ 15 ಯಾರೆಲ್ಲ ನಿಮಗೆ ಬೇಕು ಅಂದರೆ ಸೇಲ್ ಮಾಡೋ ಇಂಟ್ರೆಸ್ಟ್ ಇದ್ದವರಿಗೆ ಹೋಲ್ಸೇಲಲ್ಲಿ 15 ತೊಗೊಂಡ್ರೆ ಒಂದು ಬಾಟ್ಲ್ ನಿಮಗೆ ಫ್ರೀ ಆಗು ಸಿಗ್ತದೆ. ಸೊ ಏನಾದರೂ ನಿಮಗೆ ಕೇಳಲಿಕ್ಕಿದ್ರೆ ಏನಾದರೂ ಕೇಳಿಕೆ ಆದರೆ ಹೇಳ್ಬೋದು. ಆಮೇಲೆ ಒಂದು ಗುಡ್ ನ್ಯೂಸ್ ಅಂದರೆ ಆಲ್ ದ ಡೈಮಂಡ್ಸ್ನವರಿಗೆ 22 ಫೆಬ್ರವರಿ ಈ ತಿಂಗಳ 22ನೇ ತಾರೀಕು ಸಂಡೇ. ಸೊ ಕರ್ನಾಟಕ ಡೈಮಂಡ್ಸ್ ಆ್ಯಂಡ್ ಎಬೋವ್ ಮೀಟಿಂಗ್ಸ್ ಫುಲ್ ಡೇ ಟ್ರೈನಿಂಗ್. ಯಾರಿಂದ? ಹರ್ಪಿತ್ ಕೌರ್. ಕೇಳಿದ್ರ ಹರ್ಪಿತ್ ಕೌರ್ ಸ್ಪೀಚ್? ಸೂಪರ್ ಮೆಲೇಡಿ ಅಂತ ಹೇಳ್ತಾರೆ ಇವ್ರಿಗೆ, DX ನಲ್ಲಿ ಸೂಪರ್ ಲೇಡಿ. ಸೊ ಹರ್ಪಿತ್ ಕೌರ್ ಇದ್ದಾರೆ. ಸೊ ಸೇಲ್ಸ್ ಅಂಡ್ ಟ್ರೈನಿಂಗ್ ಇನ್ಚಾರ್ಜ್ ಫ್ರಮ್ ದ ಕಂಪನಿ ಸೈಡ್. ವೆರಿ ಎಮಿನೆಂಟ್, ಎಕ್ಸಲೆಂಟ್ ಸ್ಪೀಚ್ ಅಂತ ಹೇಳ್ಬೋದು. ಸೊ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಕನ್ನಡ ಅವ್ರಿಗೆ ಬರೋದಿಲ್ಲ. ಬಟ್ ಹಿಂದಿಯಲ್ಲಿ ನಿಮಗೆ ಚೆನ್ನಾಗಿ ಅವರು ಮನದಟ್ಟು ಮಾಡ್ತಾರೆ. ಸೊ ಅದರಿಂದ ಯಾರೆಲ್ಲ ಡೈಮಂಡ್ಸ್ ಇದ್ದೀರಿ, ಸೊ ಮಿಸ್ ಮಾಡದೆ ಅಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಬೆಂಗಳೂರು ಆಫೀಸಲ್ಲಿದೆ. ಸೊ DMI ಬ್ಯಾಂಗ್ಳೂರ್ ಬ್ರಾಂಚ್, ಬಾನಸವಾಡಿ ಬ್ಯಾಂಗ್ಳೂರ್. ಈಗ ಆಲ್ರೆಡಿ ತುಂಬ ಜನ ಲೀಡರ್ಸಿಗೆ ಆಲ್ರೆಡಿ ಗೊತ್ತಾಗಿದೆ ಬ್ಯಾಂಗ್ಳೂರು ಆಫೀಸ್, ಬಾನಸವಾಡಲ್ಲಿ ಹೊಸ ಆಫೀಸಲ್ಲಿ ನಿಮಗೆ ಸುಮಾರು 100 ಜನ ಕುತ್ಕೊಳ್ಳುವಂಥ AC ಹಾಲನ್ನು ಕಂಪನಿ ನಮಗೆ ರೆಡಿ ಮಾಡಿ ಇಟ್ಟಿದ್ದಾರೆ. ಫ್ರೀ ಆಗಿ ಮೀಟಿಂಗ್ ಮಾಡ್ಬೋದು. ಸೊ ಹಾಗಾಗಿ ಹರ್ಪಿತ್ ಕೌರ್ ಅವರು ಬರ್ತಾ ಇದ್ದಾರೆ. ಸೊ ಅದರಿಂದ ಮಿಸ್ ಮಾಡದೆ ಇವತ್ತೇ ಟ್ರೈನು ಅಥವಾ ಬಸ್ಸನ್ನು ಬುಕ್ ಮಾಡ್ಕೊಳ್ಳಿ. ಯಾವಾಗ? 22nd 22ನೇ ತಾರೀಕು ಸ್ಯಾಟರ್ಡೆ ಬುಕ್ ಮಾಡ್ಕೊಳ್ಳಿ. ಸಂಡೇ ನೀವು ಜಸ್ಟ್ ಅಲ್ಲಿರ್ಬೋದು. ಆಮೇಲೆ ಸಂಡೇ ಈವ್ನಿಂಗ್ ಬರ್ಬೋದು. 1 ಡೇ ಫುಲ್ ಟ್ರೈನಿಂಗ್. ಸೊ ಟೈಮಿಂಗ್ಸ್ ಕರೆಕ್ಟ್ ನೋಟ್ ಮಾಡ್ಕೊಳ್ಳಿ. 10 ಗಂಟೆ ಸ್ಟಾರ್ಟ್ ಆದರೆ ಸುಮಾರು 5 ಗಂಟೆ ಇದೆ. ನಿಮ್ಮ ಟ್ರೈನನ್ನು ರಿಟರ್ನ್ ಟ್ರೈನ್ 7-8 ಗಂಟೆಗೆ ಮಾಡ್ಕೊಳ್ಳಿ. ಓಕೆ. ಏನಾದರೂ ಕೇಳಲಿಕ್ಕಿದ್ರೆ, ಏನಾದರೂ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಈಗ ನೀವು ನನ್ನ ಹತ್ರ ಕೇಳ್ಬೋದು. ನನಗೆ ಗೊತ್ತಿದ್ದಷ್ಟು ನಿಮಗೆ ತಿಳಿಸ್ಕೊಡ್ಲಿಕ್ಕಿದ್ದೀನಿ. ಓಕೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು. ಸರ್ ಕ್ವಾಂಟಿಟಿ ಎಷ್ಟು ಸರ್ ಇದು? 25 grams. 25 ಗ್ರಾಮ್ ಸರ್.